Yeah. Good evening, dear students. Okay. Amruta, good evening. Razia Sultana, good evening. Ayu, good evening. Dancing Queen, good evening. Yeah. So, good evening, everyone. ಹಿಂದಿನ ತರಗತಿಯಲ್ಲಿ ನಾವು ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ, ಹೌದಾ? ಸೊ ಅದರ ಬಗ್ಗೆ ಇವತ್ತು ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಈ ಪಾಠವನ್ನ ಮುಗಿಸಿ ನಾಳೆ 2 ಪಾಠದ ಕ್ವಶನ್ ಆನ್ಸರ್ಸ್ ಅನ್ನ, ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ನಾನು ಡಿಸ್ಕಸ್ ಮಾಡ್ತೇವೆ. ಓಕೆನಾ? ಫೈನ್. ಓಕೆ. ನಮ್ಮ ಪರಿಸರ, ಇದು ಅಧ್ಯಾಯ 15, 10ನೇ ತರಗತಿಯ ಅಧ್ಯಾಯ 15, ನಮ್ಮ ಪರಿಸರ. ಪರಿಸರ ಅಧ್ಯಯನ ಅಂತ ನೀವು ಐದನೇ ಕ್ಲಾಸ್ ಅಲ್ಲಿ ಅಥವಾ 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗ ಓದಿದ್ರಿ, ನೀವು ನೆನಪಿರ್ಬೇಕು. ಈಗ ಹೇಳಿ ಮಕ್ಕಳೇ, ಈ ಪರಿಸರ ಅಂದ್ರೆ ಏನು? ಯಾವ ರೀತಿ ಪರಿಸರವನ್ನ ವ್ಯಾಖ್ಯಾನಿಸ್ತೀರಾ ನೀವು? ಪರಿಸರ ಅಂದ್ರೆ ಏನು? ಎಸ್, ಓಕೆ. ಪರಿಸರವನ್ನ ಯಾವ ರೀತಿ ನೀವು ವ್ಯಾಖ್ಯಾನಿಸ್ತೀರಾ? ಬೇಗ ಹೇಳಿ. ಏನು ಪರಿಸರ ಅಂದ್ರೆ ಏನು? ವೆರಿ ಗುಡ್, ರಾಜೀವ್ ಆನ್ಸರ್ಡ್ ಇಟ್. ನಮ್ಮ ಸುತ್ತಮುತ್ತಲು ಕಾಣುವ ಗಿಡ ಮರಗಳು. ಮತ್ತೆ ಭಾಗ್ಯರಾಜ್, ಪರಿಸರ ಸಂರಕ್ಷಣೆ ಕುರಿತು ಮಾಹಿತಿ ನೀಡಿರುವ ಕೊಡುಗೆ ನೀಡುವ ಬಗ್ಗೆ ಸಮಾಜ ಉದ್ಧಾರಕ್ಕಾಗಿ. ಓಕೆ. ಸವಿತಾ, ನೀರು, ಗಾಳಿ, ಗಿಡ, ಮರ, ಪ್ರಕೃತಿ ಇವುಗಳನ್ನು ಪರಿಸರ ಎನ್ನುತ್ತಾರೆ. ಅಮೃತ ಶೆಟ್ಟಿ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎನ್ನುತ್ತಾರೆ. ರಸಿಯಾ, ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ಎಲ್ಲವೂ. ವೆರಿ ಗುಡ್. ಸೊ ನಮ್ಮ ಸುತ್ತಮುತ್ತಲು ನಿಮಗೆ ಏನೇನ್ ಕಾಣ್ತಾವೋ, ಜೀವಿಗಳು ಕಾಣಬಹುದು, ನಿರ್ಜೀವಿಗಳು ಕಾಣಬಹುದು. ಜೀವಿಗಳು ಮತ್ತು ನಿರ್ಜೀವಿಗಳ ನಡುವಿನ ಒಡನಾಟ. ಫಾರ್ ಎಕ್ಸಾಂಪಲ್, ಈಗ ಮಣ್ಣು ಅದು ನಿರ್ಜೀವಿ, ಅಥವಾ ನೀರು ನಿರ್ಜೀವಿ ಅಂತ ಪರಿಗಣಿಸ್ತೇವೆ. ಅದರೊಂದಿಗೆ ಜೀವಿಗಳ ಒಡನಾಟ, ಮಾನವರದಾಗಿರ್ಬಹುದು, ಪ್ರಾಣಿಗಳದಾಗಿರ್ಬಹುದು, ಸಸ್ಯಗಳದಾಗಿರ್ಬಹುದು. ಸೊ ಇವೆಲ್ಲವನ್ನು ನಾವೇನಂತ ಕರಿತೇವೆ? ಪರಿಸರ ಅಂತ ಕರಿತೇವೆ ಮಕ್ಕಳೇ. ಓಕೆ. ಸೊ ಈ ಒಂದು ಘಟಕದಲ್ಲಿ, ಈ ಒಂದು ಪಾಠದಲ್ಲಿ ನಾವು ಪರಿಸರ ಅಂದರೆ ಏನು, ಪರಿಸರದ ಘಟಕಗಳು ಯಾವುವು, ಮತ್ತೆ ಫುಡ್ ಚೈನ್ ಅಂತ ಕರಿತೇವೆ. ಫುಡ್ ಚೈನ್ ಬಗ್ಗೆನೂ ಕಲಿತೇವೆ. ಓಕೆ, ಲೆಟ್ ಅಸ್ ಪ್ರೊಸೀಡ್. ಈಗ ಪರಿಸರದಲ್ಲಿ ಅಂತ ಬಂದಾಗ, ಪರಿಸರದಲ್ಲಿ ಕೆಲವೊಂದಿಷ್ಟು ವಸ್ತುಗಳಿರ್ತವೆ ಮಕ್ಕಳೇ, ಹೌದಾ? ಸೊ ಆ ವಸ್ತುಗಳಿಗೆ ನಾವು ಜೈವಿಕ ವಿಘಟನೆಯಾಗುವ ವಸ್ತುಗಳು, ಅದೇ ರೀತಿ ವಿಘಟನೆಗೊಳ್ಳದ ವಸ್ತುಗಳು ಅಂತ ಕರಿತೇವೆ. ವಿಘಟನೆಯಾಗುವ, ಈ ವಿಘಟನೆ ಅಂದ್ರೆ ಏನು? ಯಾವುದೇ ಒಂದು ಜೀವಿ ಅಂತ ಪರಿಗಣಿಸಿದ್ರೆ, ಆ ಜೀವಿ ಸಂಕೀರ್ಣವಾದಂತಹ ರಾಸಾಯನಿಕಗಳಿಂದ ಮಾಡಲ್ಪಟ್ಟಿರತ್ತೆ. ಸೊ ಆ ಜೀವಿ ಒಂದು ವೇಳೆ ಸತ್ತೋದಾಗ, ಆ ಸಂಕೀರ್ಣವಾದಂತಹ ರಾಸಾಯನಿಕಗಳು ಅಂತ ಏನ್ ಹೇಳ್ತೇವೆ, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ಆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಏನಾಗತ್ತೆ, ಅದು ಅಬ್ಸಾರ್ಬ್ ಆಗೋದಿಲ್ಲ ಮಣ್ಣಿನಲ್ಲಿ. ಸೊ ಅವಾಗ ಏನ್ ಮಾಡ್ಬೇಕು, ಆ ಸಂಕೀರ್ಣ ರಾಸಾಯನಿಕವನ್ನ ಸಿಂಪಲ್ ಅಂದ್ರೆ ಸರಳ ರಾಸಾಯನಿಕವಾಗಿ, ಸರಳ ವಸ್ತುಗಳನ್ನಾಗಿ, ಸರಳ ಪದಾರ್ಥಗಳನ್ನಾಗಿ ಅಲ್ಲಿ ವಿಘಟನೆ ಆಗ್ಬೇಕಾಗತ್ತೆ, ಬ್ರೇಕ್ ಡೌನ್ ಆಗ್ಬೇಕಾಗತ್ತೆ, ಹೌದಾ? ಸೊ ಈ ಕೆಲಸವನ್ನ ನಮ್ಮ ಪರಿಸರದಲ್ಲಿ ಮಾಡೋರು ಯಾರು ಅಂದ್ರೆ, ಈ ನಮ್ಮ ಬ್ಯಾಕ್ಟೀರಿಯಾಗಳು ಮತ್ತು ಪೂತ ಜೀವಿಗಳಿಂದ ಅಂತ ಕರಿತೇವೆ. ಪೂತ ಜೀವಿ ಅಂದ್ರೆ ಅದರಲ್ಲಿ ಪ್ರೋಟೋಸೋವಾ ಅಂತ ಬರುತ್ತೆ. ಅದೇ ರೀತಿ ನಮ್ಮ ಈ ಶಿಲೀಂಧ್ರಗಳು ಅಂತ ಏನ್ ಹೇಳ್ತೇವೆ, ಇವು ಕೂಡ ಜೈವಿಕ ವಿಘಟನೆಗೆ ಸಹಾಯ ಮಾಡುತ್ತೆ. ಮತ್ತೆ ಯಾವ ರೀತಿಯ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗ್ತವೆ? ಇಲ್ಲೇನ್ ನೋಡ್ತಾ ಇದ್ದೀರಾ ನೀವು? ಈ ವಸ್ತು ಮತ್ತು ಈ ವಸ್ತುವನ್ನ ನೋಡಿ. ಇದು ಪೇಪರ್ ಇಂದ ಮಾಡಿಲ್ಪಟ್ಟಿರುವಂತಹ ಒಂದು
ಲೋಟಗಳು ಕಾಣಿಸ್ತಾ ಇವೆ, ಇದನ್ನ ನೋಡಿ. ಸೊ ಯಾವ ರೀತಿ ವಸ್ತುಗಳನ್ನ ನೋಡ್ತಾ ಇದ್ದೀರಾ ಮಕ್ಕಳೇ ನೀವು? ಎಸ್, ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ನಡೆದಿದೆ. ಮ್ಯಾಥ್ಸ್ ಮೇಡಮ್ ತಗೋತಾ ಇದ್ದಾರೆ, ಭಾಗ್ಯ ಮ್ಯಾಮ್ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ತಗೋತಿದ್ದಾರೆ. ಸೊ ಇಂಗ್ಲಿಷ್ ಮೀಡಿಯಂ ಯಾರ್ಯಾರಿದ್ದೀರಾ ಸ್ಟೂಡೆಂಟ್ಸ್, ಯು ಕ್ಯಾನ್ ವಾಚ್ ಮ್ಯಾಥ್ಸ್ ಸೆಷನ್. ಓಕೆ, ಈ ಚಿತ್ರಗಳನ್ನ ನೋಡ್ತಾ ಇದ್ದೀರಾ? ಈ ಚಿತ್ರಗಳನ್ನ ಕೊಟ್ಟಿದ್ದಾರೆ ಅವರು. ಮೇಲೆ ಹೆಡ್ಡಿಂಗ್ ಏನಿದೆ, ಜೈವಿಕ ವಿಘಟನೆಯಾಗುವ ವಸ್ತುಗಳು ಅಂತ ಇದೆ. ಏನ್ ಅನ್ಸತ್ತೆ ಈ ವಸ್ತುಗಳನ್ನ ನೋಡಿದ್ರೆ, ಈ ಇಮೇಜ್ ಅನ್ನ ನೋಡಿದ್ರೆ? ಯಾವ ರೀತಿ ವಸ್ತುಗಳವು? ಓಕೆ, ನೋಡಿ ಮಕ್ಕಳೇ, ಈ ವಸ್ತುಗಳು ಜೈವಿಕ ವಿಘಟನೆಯಾಗುವ ವಸ್ತುಗಳಂದ್ರೇನು? ಈ ವಸ್ತುಗಳು ಕೊಳಿಬೇಕು, ಕೊಳೆಯುವುದು ಅಂತ ಕರಿತೀವಿ. ಕೊಳೆಯುವುದು ಅಂದ್ರೆ ಆ ಒಂದು ಸಂಕೀರ್ಣ ರಾಸಾಯನಿಕ ಸರಳ ರಾಸಾಯನಿಕವಾಗಿ ಪರಿವರ್ತನೆ ಹೊಂದಿ ಪರಿಸರದಲ್ಲಿ ಬೆರೆತು ಹೋಗಬೇಕು. ಸೊ ಅಂತ ವಸ್ತುಗಳಿಗೆ ನಾವೇನಂತ ಕರಿತೇವೆ? ಜೈವಿಕ ವಿಘಟನೆಯಾಗುವ ವಸ್ತುಗಳು ಅಂತ ಕರಿತೇವೆ. ಇದನ್ನ ಮಾಡೋರು ಯಾರು? ನಮ್ಮ ಬ್ಯಾಕ್ಟೀರಿಯಾಗಳು. ಇನ್ನು ಜೈವಿಕ ವಿಘಟನೆಯಾಗದ ವಸ್ತುಗಳು ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಪ್ಲಾಸ್ಟಿಕ್ ಅನ್ನ ನೋಡ್ತಾ ಇದ್ದೀರಾ. ಇವತ್ತು ಒಂದು ಪ್ಲಾಸ್ಟಿಕ್ ಅನ್ನ ನೀವು ಯಾವುದೋ ಒಂದು ಕೋಣೆಯ ಮೂಲೆಯಲ್ಲೋ ಅಥವಾ ನಿಮ್ಮ ಮನೆ ಹಿತ್ತಲಲ್ಲೋ ಇಡಿ. ಅದು ನೀವು ಮುದುಕ ಆದ್ರೂ, ನಿಮಗೆ ಮೊಮ್ಮಕ್ಕಳಾದ್ರು, ನಿಮಗೆ ಮರಿ ಮೊಮ್ಮಕ್ಕಳಾದ್ರು ಆ ಪ್ಲಾಸ್ಟಿಕ್ ಹಾಗೆ ಇರುತ್ತೆ. ಯಾಕೆ ಅಂದ್ರೆ ಇವು ಜೀವಿಗಳಿಂದ ಅಂದ್ರೆ ಬ್ಯಾಕ್ಟೀರಿಯಾಗಳಿಂದ ಇದೇನಾಗಲ್ಲ, ವಿಘಟನೆಗೆ ಒಳಗಾಗೋದಿಲ್ಲ, ಕೊಳೆಯೋದೇ ಇಲ್ಲ ಇದು. ಓಕೆನಾ? ಸೊ ಆದ್ರಿಂದ ಜೈವಿಕ ವಿಘಟನೆಯಾಗದ ವಸ್ತುಗಳಂದ್ರೇನು? ಯಾವ ಒಂದು ಬ್ಯಾಕ್ಟೀರಿಯಾ ಮತ್ತು ಜೀವಿಗಳಿಂದ ವಿಘಟನೆಗೆ ಒಳಗಾಗದ ವಸ್ತುಗಳಿಗೆ ನಾವೇನಂತ ಕರಿತೇವೆ? ಜೈವಿಕ ವಿಘಟನೆಯಾಗದ ವಸ್ತುಗಳು ಅಂತ ಕರಿತೇವೆ. ಜೈವಿಕ ಮತ್ತು ಅಜೈವಿಕ. ಜೈವಿಕ ಅಂದ್ರೆ ಜೀವ ಹೊಂದಿರುವ ಒಂದು ವಸ್ತು ಅಂತ, ಅಜೈವಿಕ ಅಂದ್ರೆ ಜೀವ ಹೊಂದಿರದೇ ಇರುವ ವಸ್ತು. ಓಕೆ, ಯಾ. ಸೊ ಲೆಟ್ ಅಸ್ ಪ್ರೊಸೀಡ್. ಪರಿಸರ ವ್ಯವಸ್ಥೆ ಏನಿರುತ್ತೆ? ಈಗ ಒಂದು ಪರಿಸರ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ವ್ಯವಸ್ಥೆ ಏನಿರುತ್ತೆ? ಫಾರ್ ಎಕ್ಸಾಂಪಲ್, ಈಗ ನೀವು ಶಾಲೆ ಅಂತ ಕನ್ಸಿಡರ್ ಮಾಡ್ತೀರಾ, ನಿಮ್ಮ ಶಾಲೆ. ಅಥವಾ ಮನೆ ತಗೊಳ್ಳೋಣ, ಈಸಿ ಒನ್. ಮನೆ ಅಂತ ಪರಿಗಣಿಸಿದ್ರೆ ಮನೆಯಲ್ಲಿ ಯಾರಿರ್ತಾರೆ? ಅಪ್ಪ, ಅಮ್ಮ, ತಂಗಿ, ಅಣ್ಣ, ಅಕ್ಕ, ಅಜ್ಜ, ಅಜ್ಜಿ. ಸೊ ಅದು ಮನೆಯ ವ್ಯವಸ್ಥೆ. ಅಲ್ಲಿ ನಿರ್ಧಾರ ಯಾರು ತಗೋತಾರೆ? ಮನೆಯ ಹಿರಿಯರು ತಗೋತಾರೆ. ಅದನ್ನ ಪಾಲಿಸೋರು ಯಾರು? ಮನೆಯ ಕಿರಿಯರು ಅದನ್ನ ಪಾಲಿಸ್ತಾರೆ. ಈ ರೀತಿ ವ್ಯವಸ್ಥೆ ಇರುತ್ತೆ, ಹೌದಾ? ಶಾಲೆ ವ್ಯವಸ್ಥೆ ಏನಿರುತ್ತೆ? ಪ್ರಿನ್ಸಿಪಲ್ ಇರ್ತಾರೆ, ಪ್ರಿನ್ಸಿಪಲ್ ನಂತರ ಟೀಚರ್ಸ್ ಇರ್ತಾರೆ, ಟೀಚರ್ಸ್ ನಂತರ ಪೇರೆಂಟ್ಸ್ ಇರ್ತಾರೆ, ನಂತರ ಸ್ಟೂಡೆಂಟ್ಸ್. ಇದು ಒಂದು ವ್ಯವಸ್ಥೆ. ಅದೇ ರೀತಿ ಪರಿಸರದಲ್ಲಿ ಯಾವ ರೀತಿ ವ್ಯವಸ್ಥೆ ಇರುತ್ತೆ? ಅವಾಗ್ಲೇ ಅಯ್ಯು ಹೇಳಿದ ಹಾಗೆ ಪರಿಸರದಲ್ಲಿ ಜೈವಿಕ ಮತ್ತು ಅಜೈವಿಕ ಅಂಶಗಳು ಇರ್ತವೆ. ಜೈವಿಕ ಅಂದ್ರೆ ಜೀವ ಹೊಂದಿರುವ, ಜೀವಂತವಿರುವ, ಹೌದಾ? ಅಜೈವಿಕ ಅಂದ್ರೆ ನಿರ್ಜೀವ, ಜೀವವನ್ನ ಅಂದ್ರೆ ಜೀವ ಇರದ ಅಂತ, ನಿರ್ಜೀವ ಅಂಶಗಳು ಇರ್ತವೆ. ಸೊ ಈ ಜೈವಿಕ ಮತ್ತು ಅಜೈವಿಕ ಅಂಶಗಳು ಯಾವ ರೀತಿ ಇರ್ತವೆ ಅಂದ್ರೆ ಇವು ಒಂದಕ್ಕೊಂದು ಪ್ರತಿವರ್ತಿಸುತ್ತವೆ, ಅಂದ್ರೆ ಒಂದಕ್ಕೊಂದು ಡಿಪೆಂಡ್ ಆಗಿದೆ. ನಾನು ಅವಾಗ್ಲೇ ಹೇಳ್ದಾಗೆ, ಈಗ ಸಸ್ಯ ಒಂದು ಜೈವಿಕ ಒಂದು ಘಟಕ ಅಂತ ತಿಳ್ಕೊಂಡ್ರೆ ಅದು ಯಾವ ಯಾವ ಅಜೈವಿಕ ಅಂಶಗಳಿಂದ ಏನದು ಡಿಪೆಂಡ್ ಆಗಿದೆ ಹೇಳ್ತೀರಾ? ಈಗ ಸಸ್ಯ ಅಂತ ಹೇಳ್ತೇನೆ, ಉತ್ತರ ಕೊಡಿ, ಬೇರೆ ಕಮೆಂಟ್ಸ್ ಬೇಡ, ಇಲ್ಲಿ ಉತ್ತರ ಮಾತ್ರ ಕಮೆಂಟ್ಸ್ ಅಲ್ಲಿ ಬರ್ಲಿ. ಸಸ್ಯ ಒಂದು ಜೈವಿಕ ಘಟಕ ಅಂತ ಹೇಳ್ತೇನೆ. ಈಗ ಹೇಳಿ, ಈ ಸಸ್ಯಕ್ಕೆ ಪರಸ್ಪರ ಪ್ರತಿವರ್ತಿಸುವಂತಹ ಅಜೈವಿಕ ಅಂಶಗಳು ಯಾವುದು? ಎಸ್, ಎಸ್, ಸಸ್ಯಗಳು ಜೀವ ಹೊಂದಿರುವ ಒಂದು ಜೈವಿಕ ಘಟಕ ಪರಿಸರದ್ದು. ಇದಕ್ಕೆ ಶಶಿಕಲಾ, ಓಕೆ, ಗೊಬ್ಬರ ಅಂತ, ಗೊಬ್ಬರ, ಓಕೆ, ಗೊಬ್ಬರ ಏನಾಗಿದೆ? ಒಂದು ಅಜೈವಿಕ ಅಂಶ. ಮತ್ತೆ ಅಜೈವಿಕ ಅಂಶದ ಜೊತೆ ಇದರ ಪರಸ್ಪರ ವರ್ತನೆ ಇರುತ್ತೆ. ವೆರಿ ಗುಡ್ ಮಹೇಂದ್ರ. ಮಣ್ಣು, ಡ್ರಾ ಟು ಲೈಫ್ ಅಂತೆ, ಬೆಳಕು. ವೆರಿ ಗುಡ್. ಜ್ಯೋತಿ, ಪೋಷಕಾಂಶಗಳು.
ಸವಿತಾ ಮಣ್ಣು, ನೀರು, ಗಾಳಿ. ಸೊ ಇವೆಲ್ಲವೂ ಏನಾಗತ್ತೆ? ಅಜೈವಿಕ ಅಂಶಗಳು. ಇವೆಲ್ಲ ಇಲ್ದೆ ಹೋದ್ರೆ ಸಸ್ಯ ಬೆಳೆಯತ್ತ ಮಕ್ಕಳೇ? ಈ ಯಾವ ಅಜೈವಿಕ ಘಟಕ ಇಲ್ಲದೆ ಹೋದ್ರೆ, ಗಾಳಿ ಇಲ್ಲ, ನೀರಿಲ್ಲ, ಮಣ್ಣಿಲ್ಲ, ಬೆಳಕಿಲ್ಲ, ಗೊಬ್ಬರ ಇಲ್ಲ, ಸೊ ಇವೆಲ್ಲ ಇಲ್ಲದೆ ಹೋದ್ರೆ ಸಸ್ಯ ಬೆಳೆಯತ್ತ? ಕಾರ್ಬನ್ ಡೈಆಕ್ಸೈಡ್, ಅಮೃತ ಶೆಟ್ಟಿ. ಓಕೆ, ಬೆಳೆಯೋದಿಲ್ಲ ಅಲ್ವಾ? ಸೊ ಇಲ್ಲೇನಾಗಿದೆ, ಜೈವಿಕ ಮತ್ತು ಅಜೈವಿಕ ಅಂಶಗಳು ಪರಸ್ಪರ ಪ್ರತಿವರ್ತಿಸ್ತಾ ಇರ್ತವೆ. ಆದ್ರಿಂದ ಇದೇ ನಮ್ಮ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಸೊ ಪರಿಸರ ವ್ಯವಸ್ಥೆ ಯಾವುದರಿಂದ ಕೂಡಿದೆ? ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳು, ಅವುಗಳ ನಡುವಿನ ಪರಸ್ಪರ ಪ್ರತಿವರ್ತನೆಯಿಂದ ನಮ್ಮ ಪರಿಸರ ವ್ಯವಸ್ಥೆ ಕೂಡಿದೆ. ಇನ್ನು ಜೈವಿಕ ಘಟಕಗಳಿಗೆ ಬಂದಾಗ, ನಾನು ಅವಾಗ್ಲೇ ಹೇಳ್ದಾಗೆ ಜೈವಿಕ ಚಟುವಟಿಕೆಗಳನ್ನು, ನಾನು ಹೇಳಿದ್ನಲ್ಲ, ಜೀವ ಕ್ರಿಯೆಗಳು ಕಲ್ತಿದ್ದೇವೆ ಅಲ್ವಾ? ಸೊ ಈ ಜೀವ ಕ್ರಿಯೆಗಳನ್ನು ನಡೆಸಬಲ್ಲ ಜೀವಿಗಳಿಗೆ ನಾವೇನಂತ ಕರಿತೇವೆ? ಜೈವಿಕ ಘಟಕಗಳು. ಉದಾಹರಣೆ ನಮ್ಮ ಸಸ್ಯಗಳಾಗಿರ್ಬಹುದು, ಪ್ರಾಣಿಗಳಾಗಿರ್ಬಹುದು, ಸೂಕ್ಷ್ಮ ಜೀವಿಗಳಾಗಿರ್ಬಹುದು, ಇವೆಲ್ಲವೂ ಕೂಡ ನಮ್ಮ ಜೈವಿಕ ಘಟಕಗಳಲ್ಲಿ ಬರುತ್ತೆ. ನೆಕ್ಸ್ಟ್, ಅಜೈವಿಕ ಘಟಕಗಳು ಅಂದ್ರೆ ಯಾವ ವಸ್ತುಗಳು ಜೈವಿಕ ಚಟುವಟಿಕೆಗಳನ್ನು ಅಂದರೆ ಜೀವ ಕ್ರಿಯೆಗಳನ್ನು ತೋರ್ಸೋದಿಲ್ವೋ, ನಡೆಸೋದಿಲ್ವೋ ಅಂಥ ಒಂದು ವಸ್ತುಗಳಿಗೆ ನಾವೇನಂತ ಕರಿತೇವೆ? ಅಜೈವಿಕ ಘಟಕಗಳು ಅಂತ ಕರಿತೇವೆ. ಉದಾಹರಣೆ ಬಂದಾಗ ನೀರು, ಮಣ್ಣು, ಬೆಳಕು, ಗಾಳಿ, ಉಷ್ಣ, ಕಲ್ಲು ಇತ್ಯಾದಿ. ಸೊ ಇವೆಲ್ಲವೂ ಕೂಡ ಜೀವವನ್ನು ಹೊಂದಿರದ, ಜೀವ ಕ್ರಿಯೆಗಳನ್ನು ನಡೆಸಲು ಆಗದ ಘಟಕಗಳು, ವಸ್ತುಗಳು. ಹೌದಾ? ಇದು ನಮ್ಮ ಪರಿಸರ ವ್ಯವಸ್ಥೆ. ಇನ್ನು ಪರಿಸರ ವ್ಯವಸ್ಥೆ ಅಂತ ಬಂದಾಗ ಮೊದಲಿಗೆ ನಾನೇನು ಹೇಳಿದೆ? ಜೈವಿಕ ಘಟಕಗಳು ಅಂತ ಹೇಳಿದೆ. ಈ ಜೈವಿಕ ಘಟಕಗಳಲ್ಲಿ ಮತ್ತೆ ನಾವು ಉಪಘಟಕಗಳನ್ನ ನೋಡ್ತೇವೆ, ಮತ್ತೆ ಸ್ಟೇಜಸ್ ಗಳನ್ನ ನೋಡ್ತೇವೆ. ಮೊದಲನೇದಾಗಿ ಉತ್ಪಾದಕರು, ಪ್ರೊಡ್ಯೂಸರ್ಸ್. ಉತ್ಪಾದಕರು, ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್. ಓಕೆ, ಏನಿದು ಉತ್ಪಾದಕರು ಅಂದ್ರೆ? ಓಕೆ, ಸೊ ಆ ಹೆಸರೇ ಹೇಳೋ ಹಾಗೆ ಉತ್ಪಾದನೆ. ಪರಿಸರದಲ್ಲಿ ಯಾವ ಜೀವಿಗಳು ತಮ್ಮ ಆಹಾರವನ್ನ ತಾವೇ ಉತ್ಪಾದಿಸಿಕೊಳ್ತಾವೋ, ತಮ್ಮ ಪೋಷಣೆಯನ್ನ ತಾವೇ ಪೋಷಿಸ್ಕೊಳ್ತಾವೋ, ಯಾವುದರ ಹೆಲ್ಪ್ ಇಂದ? ತನ್ನ ಸುತ್ತಮುತ್ತಲಿನಲ್ಲಿರುವ ಅಜೈವಿಕ ಘಟಕಗಳ ಉಪಯೋಗದಿಂದ, ಅಜೈವಿಕ ಘಟಕಗಳ ಸಹಾಯದಿಂದ ತಮ್ಮ ಪೋಷಣೆಯನ್ನ ತಾವೇ ಮಾಡ್ಕೋತಾವೆ. ಅಂಥ ಒಂದು ಜೀವಿಗಳಿಗೆ ನಾವು ಉತ್ಪಾದಕರು ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ವ್ಯಾಖ್ಯಾನ. ಯಾವ ಜೀವಿಗಳು ಪತ್ರಹರಿತ್ತಿನ ಅಂದ್ರೆ ನಾವು ಕ್ಲೋರೋಫಿಲ್ ಅಂತ ಏನ್ ಹೇಳ್ತೇವೆ, ಪತ್ರಹರಿತ್ತಿನ ಉಪಸ್ಥಿತಿಯಲ್ಲಿ ಅಂದ್ರೆ ಪತ್ರಹರಿತ್ತು ಅದರಲ್ಲಿ ಇದ್ದಾಗ ಸೂರ್ಯನ ಕಿರಣ ಶಕ್ತಿಯನ್ನು ಅಬ್ಸಾರ್ಬ್ ಮಾಡಿಕೊಂಡು ಬಳಸಿಕೊಂಡು ಆ ಸೂರ್ಯನ ಕಿರಣ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ಅದನ್ನ ಏನಾಗಿ ಸಕ್ಕರೆ ಮತ್ತು ಪಿಷ್ಟದಂತಹ ಸಾವಯವ ಅಂದ್ರೆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್, ಆರ್ಗ್ಯಾನಿಕ್ ಸಂಯುಕ್ತವನ್ನ ಉತ್ಪಾದನೆ ಮಾಡ್ತಾವೋ ಅಂಥ ಒಂದು ಜೀವಿಗಳಿಗೆ ನಾವೇನಂತ ಕರಿತೇವೆ? ಉತ್ಪಾದಕರು ಅಂತ ಕರಿತೇವೆ. ಅಲ್ಲಿ ಏನೇನ್ ಬೇಕು? ಪತ್ರಹರಿತ್ತು ಬೇಕು, ಸೂರ್ಯನ ಕಿರಣ ಬೇಕು, ನೀರು ಬೇಕು, ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಬೇಕು. ಇವನ್ನೆಲ್ಲವನ್ನ ಉಪಯೋಗಿಸಿಕೊಂಡು ಅದು ತನ್ನ ಆಹಾರವನ್ನ ತಾನೇ ತಯಾರು ಮಾಡ್ಕೊಳತ್ತೆ. ಮತ್ತೇನು ಉಂಟು ಮಾಡತ್ತೆ? ಸಕ್ಕರೆ ಮತ್ತು ಪಿಷ್ಟದಂತಹ ವಸ್ತುಗಳನ್ನ ಅದು ಏನ್ ಮಾಡತ್ತೆ? ಪ್ರೊಡ್ಯೂಸ್ ಮಾಡತ್ತೆ. ಅದಕ್ಕೆ ನಾವೇನಂತ ಕರಿತೇವೆ? ಉತ್ಪಾದಕರು ಅಂತ ಕರಿತೇವೆ. ಎಕ್ಸಾಂಪಲ್ ಇಲ್ಲಿ ನಮ್ಮ ಸಸ್ಯಗಳಾಗಿರ್ಬಹುದು, ಇನ್ನು ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳಲ್ಲೂ ಕೂಡ ನಾವು ಈ ಕ್ಲೋರೋಫಿಲ್ ಗಳನ್ನ ನೋಡ್ತೇವೆ ಮಕ್ಕಳೇ. ಅಂತ ಬ್ಯಾಕ್ಟೀರಿಯಾಗೆ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ, ಫೋಟೋಟ್ರೋಫ್ಸ್ ಅಂತ ಕರೀತಾರೆ.
ಅದೇ ರೀತಿ ಶೈವಲಗಳು ಅಂತ ಏನ್ ಹೇಳ್ತೇವೆ, ಅಲ್ಲಿಗೆ ಶೈವಲಗಳು, ಅವುಗಳಲ್ಲೂ ಕೂಡ ಪತ್ರ ಹರಿತ್ತು ಇರತ್ತೆ. ಸೊ ಅವುಗಳು ಕೂಡ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಸೊ ಇದು ಉತ್ಪಾದಕರ ಬಗ್ಗೆ. ಇನ್ನು ಎರಡನೇದು ಭಕ್ಷಕರು. ಆ ಹೆಸರೇ ಹೇಳುವಾಗೆ ಭಕ್ಷಕರು ಅಂದ್ರೇನು, ತಿನ್ನುವರು ಅಂತ. ಅಂದ್ರೆ ಇವರು ತಮ್ಮ ಪೋಷಣೆಯನ್ನ ತಾವೇ ತಯಾರು ಮಾಡಿಕೊಳ್ಳುವ ಶಕ್ತಿಯನ್ನ ಹೊಂದಿಲ್ಲ. ಇವು ಏನ್ ಮಾಡ್ತವೆ, ಬೇರೆ ಜೀವಿಗಳಿಂದ ಅಥವಾ ಬೇರೆ ಜೀವಿಗಳ ಮೇಲೆ ತಮ್ಮ ಪೋಷಣೆಯ ಸಲುವಾಗಿ ಡಿಪೆಂಡ್ ಆಗಿರ್ತವೆ. ಹೌದಾ? ಸೊ ಇಲ್ಲಿ ನೋಡಿ, ಯಾವ ಜೀವಿಗಳು ತಮ್ಮ ಪೋಷಣೆಗಾಗಿ ಉತ್ಪಾದಕರನ್ನು ಅಂದ್ರೆ ನಮ್ಮ ಸಸ್ಯಗಳನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ, ನೇರವಾಗಿ ಅಂದ್ರೆ ಏನು, ಈಗ ಜಿಂಕೆ ಇರತ್ತೆ, ಹೌದಾ? ಸೊ ಈ ಜಿಂಕೆ ಇದೆ, ಜಿಂಕೆ ಏನ್ ತಿನ್ನತ್ತೆ, ಚಿಕ್ಕ ಚಿಕ್ಕ ಗಿಡದ ಎಲೆಗಳನ್ನ, ಸಸ್ಯಗಳನ್ನ ಅಥವಾ ಹುಲ್ಲನ್ನ ತಿನ್ನತ್ತೆ, ಹೌದಾ? ಈ ಜಿಂಕೆಯನ್ನ ಯಾರು ತಿಂತಾರೆ, ಸಿಂಹ ತಿನ್ನತ್ತೆ. ಸೊ ಡೈರೆಕ್ಟ್ ಆಗಿ ಜಿಂಕೆ ಬದುಕಲು ಸಸ್ಯ ಬೇಕಾ, ಈ ಜಿಂಕೆ ಜೀವಂತವಾಗಿರಲು ಸಸ್ಯ ಬೇಕು, ಆ ಜಿಂಕೆಯನ್ನ ತಿನ್ನುವುದು ಸಿಂಹ. ಸೊ ನೇರವಾಗಿ ಅಂದ್ರೆ ಜಿಂಕೆ ನೇರವಾಗಿ ಉತ್ಪಾದಕರ ಮೇಲೆ ಡಿಪೆಂಡ್ ಇದೆ. ಮತ್ತೆ ಲಾಯನ್ ಅಂದ್ರೆ ಸಿಂಹ ಪರೋಕ್ಷವಾಗಿ ಉತ್ಪಾದಕರ ಮೇಲೆ ಡಿಪೆಂಡ್ ಇದೆ. ಯಾಕೆಂದ್ರೆ ಜಿಂಕೆಗೆ ಹುಲ್ಲು ಸಿಗ್ಲಿಲ್ಲ ಅಂದ್ರೆ ಜಿಂಕೆ ಬದುಕೋದಿಲ್ಲ, ಹೌದಾ? ಸೊ ಆದ್ರಿಂದ ಇಲ್ಲಿ ಕಾಣ್ತಿರೋದು ಜಿಬ್ರಾ, ನಾನ್ ನಿಮಗೆ ಈ ಜಿಂಕೆಯ ಎಕ್ಸಾಂಪಲ್ ಕೊಟ್ಟೆ, ಹೌದಾ? ಸೊ ಯಾವ ಜೀವಿಗಳು ತಮ್ಮ ಪೋಷಣೆಗಾಗಿ ಉತ್ಪಾದಕರ ಮೇಲೆ ನೇರವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿಸಿರ್ತಾರೋ ಅಂಥ ಜೀವಿಗಳಿಗೆ ನಾವು ಭಕ್ಷಕರು ಅಂತ ಕರಿತೇವೆ. ನೆಕ್ಸ್ಟ್ ಬರೋದು ವಿಘಟಕರು. ವಿಘಟಕರು, ವಿಘಟನೆ ಅಂದ್ರೆ ಏನು, ಸಂಕೀರ್ಣ ಅಥವಾ ಸಂಯುಕ್ತ ಪದಾರ್ಥಗಳನ್ನ ಸರಳ ಪದಾರ್ಥಗಳನ್ನಾಗಿ ಕನ್ವರ್ಟ್ ಮಾಡೋದು. ಸಂಯುಕ್ತ ಪದಾರ್ಥಗಳನ್ನು ಸರಳ ಪದಾರ್ಥವಾಗಿ ಕನ್ವರ್ಟ್ ಮಾಡುವಂತಹ ಒಂದು ಜೀವಿಗಳಿಗೆ ನಾವು ವಿಘಟಕರು ಅಂತ ಹೇಳ್ತೇವೆ. ಇವು ನಮ್ಮ ಪರಿಸರದಲ್ಲಿ ತುಂಬಾ ಮುಖ್ಯವಾದಂತಹ ಪಾತ್ರವನ್ನ ಮಾಡ್ತವೆ, ಹೌದಾ? ಸೊ ಇದಕ್ಕೆ ಎಕ್ಸಾಂಪಲ್ ಅಂತ ಬಂದಾಗ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಓಕೆ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಸೊ ಪರಿಸರ ವ್ಯವಸ್ಥೆಯಲ್ಲಿ ಏನಾಯ್ತು, ಜೈವಿಕ ಮತ್ತು ಅಜೈವಿಕ ಘಟಕಗಳಿವೆ. ಜೈವಿಕ ಘಟಕಗಳಲ್ಲಿ ಮತ್ತೆ ನಾವೇನ್ ನೋಡ್ತೇವೆ, ಉತ್ಪಾದಕರನ್ನ ನೋಡ್ತೇವೆ. ನಂತರ ಭಕ್ಷಕರನ್ನ ನೋಡ್ತೇವೆ. ನಂತರ ವಿಘಟಕರು, ಇವರನ್ನ ನೋಡ್ತೇವೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಏನದು ಉತ್ಪಾದಕರು, ಭಕ್ಷಕರು ಮತ್ತು ವಿಘಟಕರು. ನಂತರ ಬರುವುದು ನಮ್ಮ ಆಹಾರ ಸರಪಳಿ. ಏನು ನಾನು ಫುಡ್ ಚೈನ್ ಅಂತ ಹೇಳಿದೆ ನಿಮಗೆ ಅಲ್ವಾ, ಫುಡ್ ಚೈನ್ ಬಗ್ಗೆ ಕಲಿತೇವೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ದಿಸ್ ಚಾಪ್ಟರ್. ಇದರ ಬಗ್ಗೆ ಒಂದಾದ್ರೂ ಕ್ವಶನ್ ಬಂದೇ ಬರುತ್ತೆ. ಫುಡ್ ಚೈನ್. ಸೊ ಈ ಫುಡ್ ಚೈನ್ ಅಂದ್ರೆ ಏನು, ಆಹಾರಕ್ಕಾಗಿ ಫುಡ್ ಚೈನ್, ಆಹಾರಕ್ಕಾಗಿ ಒಂದು ಜೀವಿಯು ಇನ್ನೊಂದು ಜೀವಿಯನ್ನು ಅವಲಂಬಿಸಿರುವ ಜೀವಿಗಳ ಸರಪಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮಿಡತೆ ಕಾಣಿಸ್ತಾ ಇದೆ. ಮಿಡತೆ, ಶಿವನ ಕುದುರೆ ಅಂತ ಕೆಲವು ಕಡೆ ಹೇಳ್ತಾರೆ, ಕೆಲವು ಕಡೆ ಮಿಡತೆ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಗ್ರಾಸ್ ಹೋಪರ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಇದೇನ್ ಮಾಡತ್ತೆ, ಸಸ್ಯಗಳನ್ನ ತಿನ್ನತ್ತೆ, ಹೌದಾ? ಇದೇನಾಗಿದೆ, ಸಸ್ಯಗಳ ಮೇಲೆ ಅವಲಂಬಿತವಾಗಿದೆ. ಈ ಮಿಡತೆಯನ್ನ ಯಾರು ತಿಂತಾರೆ, ಕಪ್ಪೆ ತಿನ್ನತ್ತೆ. ಕಪ್ಪೆಯನ್ನ ಯಾರು ತಿಂತಾರೆ, ಹಾವು ತಿನ್ನತ್ತೆ. ಹಾವನ್ನ ಯಾರು ತಿಂತಾರೆ, ಈ ಒಂದು ಈಗಲ್, ವಲ್ಚರ್ ಅಂತ ಏನ್ ಹೇಳ್ತೀವಿ, ಹದ್ದು, ಅದು ತಿನ್ನತ್ತೆ, ಹೌದಾ? ಸೊ ಈ ಹದ್ದು ಸತ್ತಾಗ ಇದನ್ನ ಬ್ರೇಕ್ ಡೌನ್, ವಿಘಟನೆ ಯಾರು ಮಾಡ್ತಾರೆ, ನಮ್ಮ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು, ವಿಘಟಕರು ಇವರು. ಉತ್ಪಾದಕರು ಯಾರು, ಇವರು ಉತ್ಪಾದಕರು. ಇವರೆಲ್ಲ ಯಾರು ಅಂದ್ರೆ ಭಕ್ಷಕರು, ಹೌದಾ? ಸೊ ಇಲ್ಲಿ ನೋಡಿ, ಒಂದೊಂದು ಜೀವಿ ಬೇರೆ ಒಂದು ಜೀವಿ ಮೇಲೆ ತಮ್ಮ ಆಹಾರಕ್ಕಾಗಿ ಏನಾಗಿವೆ, ಡಿಪೆಂಡ್ ಆಗಿವೆ. ಇದೇನ್ ಮಾಡುತ್ತೆ, ಒಂದು ಸರಪಳಿಯನ್ನ ಸೃಷ್ಟಿ ಮಾಡತ್ತೆ.
ಅದಕ್ಕೆ ನಾವು ಆಹಾರ ಸರಪಳಿ ಅಂತ ಕರಿತೇವೆ. ನೆಕ್ಸ್ಟ್, ಇದು ಆಹಾರ ಶಕ್ತಿಯು ಒಂದು ಪೋಷಣಾ ಸ್ತರದಿಂದ, ಪೋಷಣಾ ಸ್ತರ ಅಂದ್ರೆ ಇದು ಫಸ್ಟ್ ಸ್ಟೇಜ್ ಆದ್ರೆ ಇದು ಸೆಕೆಂಡ್ ಸ್ಟೇಜ್, ಇದು ಥರ್ಡ್ ಸ್ಟೇಜ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಪ್ರತಿಯೊಂದು ಸ್ಟೇಜಿಗೂ ಪ್ರತಿಯೊಂದು ಘಟಕಕ್ಕೂ ನಾವು ಪೋಷಣಾ ಸ್ತರ ಅಂತ ಕರಿತೇವೆ. ಇಂಗ್ಲಿಷಲ್ಲಿ ಪೋಷಣಾ ಸ್ತರಕ್ಕೆ ಟ್ರಾಫಿಕ್ ಲೆವೆಲ್ ಅಂತ ಕರೀತಾರೆ. ಹೌದಾ? ಸೊ ಇದು ಆಹಾರ ಶಕ್ತಿಯು ಅಂದ್ರೆ ಇದಕ್ಕೊಂದು ಶಕ್ತಿ ಇರತ್ತಾ, ಈ ಆಹಾರ ಶಕ್ತಿ ಮಿಡತೆಗೆ ಹೋಗತ್ತೆ, ಮಿಡತೆಯಲ್ಲಿ ಒಂದಿಷ್ಟು ಶಕ್ತಿ ಇರತ್ತೆ, ಅದು ಆಹಾರವಾಗಿ ಕಪ್ಪೆಗೆ ಹೋಗತ್ತೆ. ಸೊ ಆಹಾರ ಶಕ್ತಿಯು ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಚಲಿಸುವುದನ್ನ, ವರ್ಗಾವಣೆಯಾಗುವುದನ್ನ ಇದು ತೋರ್ಸತ್ತೆ. ಯಾವುದು? ನಮ್ಮ ಆಹಾರ ಸರಪಳಿ. ಅರ್ಥ ಆಯ್ತಾ ಮಕ್ಕಳೇ? ಆಹಾರ ಸರಪಳಿ ಅರ್ಥ ಆಯ್ತಾ? ಥಮ್ಸ್ ಅಪ್ ಕೊಡಿ ಕಮೆಂಟ್ಸ್ ಅಲ್ಲಿ ಅರ್ಥ ಆಗಿದ್ರೆ. ಓಕೆ, ಥ್ಯಾಂಕ್ ಯು. ಎಸ್ ಪ್ರೀತಿ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಓಕೆ, ಫೈನ್. ಅಮೃತ, ಭಾನುಶ್ರೀ, ನಾಗರಾಜ್, ಸವಿತಾ, ಶಾದುದ್ದೀನ್, ಜಗದೀಶ್ ಪಾಟೀಲ್, ಸ್ಮೈಲಿ ಗರ್ಲ್, ರಾಜೀವ್, ಶಶಿಕಲಾ. ಫೈನ್. ಸೊ ಲೆಟ್ us proceed to the next slide. ಆಹಾರ ಸರಪಳಿ ಏನೇನಿರತ್ತೆ ಆಹಾರ ಸರಪಳಿಯಲ್ಲಿ? ಮೊದಲಿಗೆ ನೀವು ನೋಡಿದ್ದು ಏನು? ಉತ್ಪಾದಕರನ್ನ ನೋಡಿದ್ರಿ. ಉತ್ಪಾದಕರು ಅಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಜೀವಿಗಳು. ಸೊ ಅದಕ್ಕೆ ನಾವು ಸ್ವಪೋಷಕಗಳು ಅಂತಾನು ಕರಿತೇವೆ. ಅಥವಾ ಉತ್ಪಾದಕ ಜೀವಿಗಳು ಮೊದಲ ಪೋಷಣಾ ಸ್ತರದಲ್ಲಿರುತ್ತೆ. ನೀವು ಕೆರೆಗೆ ಹೋಗಿ, ಕೆರೆನೂ ಕೂಡ ಒಂದು ಪರಿಸರ ಅಲ್ವಾ? ಕೆರೆಯಲ್ಲಿರುವ ಶೈವಲಗಳು ಏನಾಗತ್ತೆ? ಶೈವಲಗಳು ಅಂದ್ರೆ ಹಸಿರು ರೀತಿಯ ಒಂದು ಅದ್ರ ಮೇಲೆ ಕಾಲಿಟ್ರೆ ನೀವು ಜರಿತೀರಾ, ಆ ರೀತಿ ಕೆರೆಯಲ್ಲಿರತ್ತೆ ಅಲ್ವಾ? ಅದಕ್ಕೆ ಶೈವಲಗಳು ಅಂತ ಕರಿತೇವೆ. ಆಡು ಭಾಷೆಯಲ್ಲಿ ಪಾಚಿ ಅಂತ ಕರೀತಾರೆ. ಸೊ ಶೈವಲಗಳು ತಮ್ಮ ಆಹಾರವನ್ನ ತಾವೇ ತಯಾರು ಮಾಡಿಕೊಳ್ಳುವಂತ ಶಕ್ತಿಯನ್ನ ಹೊಂದಿದೆ. ಯಾಕೆ ಅಂದ್ರೆ ಅವುಗಳಲ್ಲಿ ಪತ್ರಹರಿತ್ತು ಇರತ್ತೆ. ಶೈವಲಗಳನ್ನ ಏನ್ ಮಾಡುತ್ತೆ? ಚಿಕ್ಕ ಚಿಕ್ಕ ಪ್ರಾಣಿಗಳೇನಿರ್ತಾವಲ್ಲ ಕೆರೆಯಲ್ಲಿ, ಅವು ತಿಂತಾವೆ. ಈ ಚಿಕ್ಕ ಪ್ರಾಣಿಗಳನ್ನ ಮೀನು ತಿನ್ನತ್ತೆ. ಮೀನನ್ನ ಮತ್ಯಾವುದು ದೊಡ್ಡ ಮೀನು ತಿನ್ನತ್ತೆ. ಸೊ ಈ ರೀತಿ ಏನಾಗತ್ತೆ? ಯಾವುದೇ ಒಂದು ಪರಿಸರವನ್ನ ಕನ್ಸಿಡರ್ ಮಾಡಿ ಆ ಪರಿಸರದಲ್ಲಿ ಮೊದಲನೇ ಪೋಷಣಾ ಸ್ತರವನ್ನ, ಮೊದಲನೇ ಸ್ಟೇಜ್ ಅನ್ನ, ಪೋಷಣಾ ಸ್ತರ ಅಂದ್ರೆ ಟ್ರಾಫಿಕ್ ಲೆವೆಲ್ ಸ್ಟೇಜ್, ಹೌದಾ? ಸೊ ಅಲ್ಲಿ ಏನಾಗಿರತ್ತೆ? ಯಾವಾಗಲೂ ಉತ್ಪಾದಕರು ಅಥವಾ ಸ್ವಪೋಷಕಗಳು ಆಗಿರತ್ತೆ. ಇದು ಕಾಡಿನಲ್ಲಿ ಆಗತ್ತೆ. ಇದು ಗ್ರಾಸ್ ಲ್ಯಾಂಡ್ ಅಂದ್ರೆ ಹುಲ್ಲುಗಾವಲು ಅಂತ ಹೇಳ್ತೇವೆ ಅಲ್ಲಿ. ಮತ್ತೆ ಇದು ಯೂಶುವಲಿ ಕೆರೆಯಲ್ಲಿ ಆಗತ್ತೆ. ಚಿಕ್ಕ ಗಿಡಗಳನ್ನ ಚಿಕ್ಕ ಚಿಕ್ಕ ಇನ್ಸೆಕ್ಟ್ಗಳು, ಕೀಟಗಳು ತಿಂತಾವೆ. ಈ ಕೀಟಗಳನ್ನ ಮೀನು ತಿನ್ನತ್ತೆ, ಮೀನನ್ನ ಕೊಕ್ಕರೆ ತಿನ್ನತ್ತೆ. ಸೊ ಇಲ್ಲಿ ನೋಡಿ, ಒಂದನೇ ಪೋಷಣ ಸ್ತರದಲ್ಲಿ ಪರಿಸರ ಬೇರೆ ಬೇರೆ ಆದ್ರೂ ಪೋಷಣ ಸ್ತರದಲ್ಲಿ ಏನಿದೆ? ಒಂದನೇ ಸ್ಟೇಜ್ ಅಲ್ಲಿ ಉತ್ಪಾದಕರು ಇದೆ. ನೆಕ್ಸ್ಟ್, ಅದನ್ನು ಪರಪೋಷಕಗಳು ಅಥವಾ ಭಕ್ಷಕರಿಗೆ ಲಭ್ಯವಾಗುವಂತೆ ಮಾಡುತ್ತೆ. ನೆಕ್ಸ್ಟ್ ಇರೋದು ಯಾರು? ಇವೆಲ್ಲವೂ ಕೂಡ ಭಕ್ಷಕರು. ಸಸ್ಯಾಹಾರಿಗಳು, ಇಲ್ಲಿ ನೋಡಿ, ಜಿಂಕೆ ಸಸ್ಯಾಹಾರಿ. ಯಾಕೆ? ಅದು ಸಸ್ಯವನ್ನ ಮಾತ್ರ ತಿನ್ನತ್ತೆ. ಮಿಡತೆ ಸಸ್ಯಾಹಾರಿ, ಅದು ಸಸ್ಯಗಳನ್ನ ಮಾತ್ರ ತಿನ್ನತ್ತೆ. ಈ ಕೀಟಗಳು ಕೆಲವೊಂದಿಷ್ಟು ಕೀಟಗಳು ಸಸ್ಯಗಳ ಬೀಜಗಳನ್ನ ಅಥವಾ ಶೈವಲಗಳನ್ನ ತಿಂತಾವೆ. ಸೊ ಅದು ಸಸ್ಯಾಹಾರಿ. ಸೊ ಮೊದಲ ಪೋಷಣಾ ಸ್ತರ ಸ್ವಪೋಷಕಗಳು, ಹೌದಾ? ಎರಡನೇ ಪೋಷಣಾ ಸ್ತರಗಳಿಂದ ಭಕ್ಷಕರು ಬರ್ತಾರೆ. ಭಕ್ಷಕರಲ್ಲಿ ಮೊದಲನೇ ಸ್ಟೇಜ್ ಯಾರು ತಗೋತಾರೆ? ಪ್ರಾಥಮಿಕ ಭಕ್ಷಕರು. ಪ್ರಾಥಮಿಕ ಭಕ್ಷಕರು ಏನಿರ್ತಾರೆ? ಇವರು ಸಸ್ಯಾಹಾರಿಗಳಿರ್ತಾರೆ. ಇವರು ಡೈರೆಕ್ಟ್ ಆಗಿ ಸಸ್ಯಗಳನ್ನೇ ಸೇವಿಸ್ತಾರೆ. ಈ ಪ್ರಾಥಮಿಕ ಭಕ್ಷಕರನ್ನ ಇನ್ನೊಂದಿಷ್ಟು ಪ್ರಾಣಿಗಳು ತಿಂತಾವೆ. ಹುಲಿ ಪ್ರಾಥಮಿಕ ಭಕ್ಷಕರನ್ನ ತಿನ್ನತ್ತೆ, ಕಪ್ಪೆ ಪ್ರಾಥಮಿಕ ಭಕ್ಷಕರನ್ನ ತಿನ್ನತ್ತೆ. ಸೊ ಇದಕ್ಕೆ ನಾವು ದ್ವಿತೀಯಕ ಭಕ್ಷಕರು ಅಂತ ಕರಿತೇವೆ.
ದ್ವಿತೀಯ ಅಂದ್ರೆ ಎರಡನೆಯ ಸ್ಟೇಜಿನ ಭಕ್ಷಕರು ಅಂತ. ಹೌದಾ? ಇದ್ರ ಮೇಲ್ ಮತ್ತೆ ಯಾರಾದ್ರೂ ಇದ್ರೆ ತೃತೀಯ ಭಕ್ಷಕರು ಅಂತ ಕರಿತೇವೆ. ಸೊ ಈ ರೀತಿ ಯೂಶ್ವಲಿ ಒಂದು ಆಹಾರ ಸರಪಳಿಯಲ್ಲಿ ನಾವು 5 ಪೋಷಣಾ ಸ್ತರಗಳನ್ನ ಕಾಣುತ್ತೇವೆ. 5 ತುಂಬಾ ಜಾಸ್ತಿ, ಇದು 5ಕ್ಕಿಂತ ಮೇಲೆ ಹೋಗೋದೇ ಇಲ್ಲ ಆಹಾರ ಸರಪಳಿಯಲ್ಲಿ. ಪೋಷಣಾ ಸ್ತರಗಳು ಮಿನಿಮಮ್ 4ರಿಂದ 5 ಮಾತ್ರ ಇರತ್ತೆ. ಯಾಕೆಂದ್ರೆ ಅಲ್ಲಿ ಆಹಾರ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಪೋಷಣಾ ಸ್ತರದಿಂದ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ಯಾವ ರೀತಿ ಆಹಾರ ಪಾಸ್ ಆಗ್ತಾ ಹೋಗತ್ತೆ, ಅದರ ಶಕ್ತಿ ಅಷ್ಟೇ ಕಡಿಮೆ ಆಗ್ತಾ ಹೋಗತ್ತೆ. ಆದ್ದರಿಂದ 5ರ ಮೇಲೆ ಪೋಷಣಾ ಸ್ತರಗಳು ದಾಟೋದಿಲ್ಲ. ಹೌದಾ? ಸೊ ಇಲ್ಲಿ ನೋಡಿ, ಸ್ವಪೋಷಕಗಳು, ಪ್ರಾಥಮಿಕ ಭಕ್ಷಕರು, ದ್ವಿತೀಯಕ ಭಕ್ಷಕರು, ನಂತರ ತೃತೀಯಕ ಭಕ್ಷಕರು ಇರ್ತಾರೆ. ನೆಕ್ಸ್ಟ್, ಓಕೆ, ಇಲ್ಲಿದೆ ನೋಡಿ, ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಉತ್ಪಾದಕರು, ನಂತರ ಪ್ರಾಥಮಿಕ, ದ್ವಿತೀಯಕ, ತೃತೀಯಕ ಭಕ್ಷಕರು. ಸೊ ಇಲ್ಲಿ ಸ್ವಪೋಷಕಗಳು ಅಥವಾ ಈ ನಮ್ಮ ಉತ್ಪಾದಕರು ಏನ್ ಮಾಡ್ತಾರೆ? ಸೂರ್ಯನ ಕಿರಣಗಳನ್ನ ಅಬ್ಸಾರ್ಬ್ ಮಾಡಿ ಹೀರಿಕೊಂಡು, ಹೌದಾ, ಆ ಸೂರ್ಯನ ಶಕ್ತಿಯನ್ನ ಅಂದ್ರೆ ಆ ಬೆಳಕಿನ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯನ್ನಾಗಿ ನಮ್ಮ ಪತ್ರ ಹರಿತ್ತು ಏನ್ ಮಾಡತ್ತೆ? ಕನ್ವರ್ಟ್ ಮಾಡತ್ತೆ. ಇನ್ನು ಸ್ವಪೋಷಕಗಳಿಂದ ಶಕ್ತಿಯು ಪರಪೋಷಕಗಳಿಗೆ ಮತ್ತು ವಿಘಟಕಗಳಿಗೆ, ಮೊದಲನೇದಾಗಿ ಶಕ್ತಿ ಉತ್ಪಾದಕರಿಂದ ಅಂದರೆ ಸ್ವಪೋಷಕರಿಂದ ಪ್ರಾಥಮಿಕ, ದ್ವಿತೀಯಕ, ತೃತೀಯಕ, ವಿಘಟಕರು ಈ ರೀತಿ ಪಾಸ್ ಆಗತ್ತೆ. ಇನ್ನೊಂದು, ಒಂದು ರೂಪದ ಶಕ್ತಿಯು ಇನ್ನೊಂದು ರೂಪಕ್ಕೆ ಬದಲಾಗುವಾಗ ಸ್ವಲ್ಪ ಪ್ರಮಾಣದ ಶಕ್ತಿಯು ಮತ್ತೆ ಬಳಸಲಾಗದ ಸ್ವರೂಪಗಳಲ್ಲಿ ಪರಿಸರದಲ್ಲಿ ಕಳೆದು ಹೋಗುತ್ತದೆ. ಇದನ್ನ ನೀವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೀಟಾಗಿ ಓದ್ತೀರಾ. ಇಲ್ಲೇ ಹೇಳ್ತೀನಿ ನೋಡಿ. ಉತ್ಪಾದಕರಿಂದ ಪ್ರಾಥಮಿಕ ಭಕ್ಷಕರಿಗೆ ಆಹಾರ ಶಕ್ತಿ ಹೋಗುವಾಗ, ಫಾರ್ ಎಕ್ಸಾಂಪಲ್, ಈಗ ಉತ್ಪಾದಕರಲ್ಲಿ 100% ಶಕ್ತಿ ಇದೆ ಅಂತ ತಿಳ್ಕೊಳ್ಳೋಣ. ಈ 100% ಶಕ್ತಿ ಅಂದ್ರೆ 100% ಎನರ್ಜಿ ಪ್ರಾಥಮಿಕ ಭಕ್ಷಕರಿಗೆ ಹೋಗುವಾಗ 90% ಎನರ್ಜಿ ಏನಾಗತ್ತೆ? ಪರಿಸರದಲ್ಲಿ ಹೋಗ್ಬಿಡತ್ತೆ, ಪರಿಸರದಲ್ಲಿ ರಿಲೀಸ್ ಆಗತ್ತೆ. ಕೇವಲ 10% ಶಕ್ತಿ ಮಾತ್ರ ಪ್ರಾಥಮಿಕ ಭಕ್ಷಕರಿಗೆ ಹೋಗತ್ತೆ. ಹೌದಾ? ಈ ರೀತಿ ಶಕ್ತಿ ವರ್ಗಾವಣೆ ಆಗ್ತಾ ಇರತ್ತೆ. ಅದಕ್ಕೊಂದು ನಿಯಮ ಇದೆ, ಅದನ್ನ ಹೇಳ್ತೇನೆ ಮುಂದಿನ ಸ್ಲೈಡ್ ಅಲ್ಲಿ. ಈಗ ಆಹಾರ ಸರಪಳಿ ಆಯ್ತು, ನಂತರ ಬರೋದು ನಮ್ಮ ಆಹಾರ ಜಾಲ. ಓಕೆ, ನಂತರ ಬರೋದು ನಮ್ಮ ಆಹಾರ ಜಾಲ. ಏನಿದು ಆಹಾರ ಜಾಲ? ಹಲವು ಆಹಾರ ಸರಪಳಿಗಳು ತಮ್ಮ ಪೋಷಣಾ ಸ್ತರಗಳ ಮೂಲಕ ಅಂತರ್ ಸಂಬಂಧ ಏರ್ಪಡಿಸಿಕೊಂಡು ಆಹಾರ ಜಾಲವಾಗುತ್ತವೆ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಫುಡ್ ವೆಬ್ ಅಂತ ಕರಿತೇವೆ. ವೆಬ್ ಅಂತಂದ್ರೆ ಏನು? ತುಂಬಾ ಕಾಂಪ್ರೆಸ್ಡ್ ಆಗಿ, ಅಂದ್ರೆ ಎಲ್ಲ ರೀತಿಯ ಚೈನ್ಸ್ ಗಳನ್ನ ಹೊಂದಿರೋ ವೆಬ್. ಈ ಒಂದು ಬೇಡರ ಜಾಡ ಅಂತ ಕರಿತೀವಲ್ಲ, ಸಾರಿ, ಜೇಡು ಬಲೆ ಅಂತ ಕರಿತೀವಲ್ಲ, ಬಲೆ ತರ ವೆಬ್ ಅಂದ್ರೆ ಬಲೆ. ಸೊ ಇಲ್ಲಿ ಹಲವು ಆಹಾರ ಸರಪಳಿಗಳು ತಮ್ಮ ಪೋಷಣಾ ಸ್ತರಗಳ ಮೂಲಕ, ಇಲ್ಲಿ ನೋಡಿ, ಇಲ್ಲಿ ಏನದು ಉತ್ಪಾದಕರು ಇಲ್ಲಿ ಕಪ್ಪೆ ಏನ್ ಮಾಡತ್ತೆ? ಸಸ್ಯದ ಯಾವುದೋ ಒಂದು ಬೀಜವನ್ನ ತಿನ್ನತ್ತೆ ಅಂತ ತಿಳ್ಕೊಳ್ಳೋಣ. ಹೌದಾ? ಕಪ್ಪೆಯನ್ನ ಕಾಗೆ ತಿನ್ನತ್ತೆ. ಕಪ್ಪೆಯನ್ನ ಹಾವು ತಿನ್ಬಹುದು. ಕಪ್ಪೆಯನ್ನ ಈ ಒಂದು ಏನಂತಾರೆ, ಬೇರೆ ಒಂದು ಆನಿಮಲ್ಲು ತಿನ್ಬಹುದು ಅಲ್ವಾ? ಸೊ ಈ ರೀತಿ ಯಾವಾಗ ಬೇರೆ ಬೇರೆ ಆಹಾರ ಸರಪಳಿಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಾವೋ ಅದಕ್ಕೆ ನಾವು ಆಹಾರ ಜಾಲಗಳು ಅಂತ ಕರಿತೇವೆ. ನೆಕ್ಸ್ಟ್, 10% ನಿಯಮ. ನಾನು ಅವಾಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ. ಈ ನಿಯಮವನ್ನು ಕೊಟ್ಟೋರು ಯಾರು? ಅವರ ಹೆಸರು ರೇಮಂಡ್ ಲಿಂಡ್ಮನ್ ಅಂತ. ರೇಮಂಡ್ ಲಿಂಡ್ಮನ್. ನಾನು ಆಹಾರ ಜಾಲವನ್ನ, ಫುಡ್ ಚೈನ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಹೇಳಿದ್ದೆ, ಆಹಾರ ಸರಪಳಿಯನ್ನ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ, ಅಲ್ಲಿ ಪೋಷಣಾ ಸ್ತರಗಳು 5ಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಯಾಕೆ ಅಂದ್ರೆ
ಈ ನಿಯಮದ ಪ್ರಕಾರ ಆಹಾರ ಪಡೆಯುವ ಪೋಷಣಾ ಸ್ತರವು ಕೇವಲ 10% ಶಕ್ತಿಯನ್ನು ತನ್ನ ಕೆಳಗಿನ ಸ್ತರದಿಂದ ಪಡೆಯುತ್ತದೆ ಹಾಗೂ 90% ಶಕ್ತಿಯು ವರ್ಗಾವಣೆಯ ಸಮಯದಲ್ಲಿ ಉಸಿರಾಟ ಮತ್ತು ಇತರ ಕ್ರಿಯೆಗಳಲ್ಲಿ ನಷ್ಟವಾಗುತ್ತದೆ. ಏನು ಹೀಗಂದ್ರೆ, ಈಗ ನೀವು ಅವಾಗ್ಲೇ ನೋಡಿದ್ವಿ ಉತ್ಪಾದಕರು ಮೊದಲ ಪೋಷಣಾ ಸ್ತರ, ಹೌದಾ? ನೆಕ್ಸ್ಟ್ ಯಾರು? ನಮ್ಮ ಪ್ರಾಥಮಿಕ ಭಕ್ಷಕರು ಅಂತ. ಪ್ರಾಥಮಿಕ ಭಕ್ಷಕರು, ಹೌದಾ? ಸೊ ಇಲ್ಲಿ ಉತ್ಪಾದಕರಲ್ಲಿ 100% ಎನರ್ಜಿ ಇದೆ. ಬಟ್ ಅದು ಪ್ರಾಥಮಿಕ ಭಕ್ಷಕರಿಗೆ ಟ್ರಾನ್ಸ್ಫರ್ ಆಗುವಾಗ ಕೇವಲ 100% ಅಲ್ಲಿ 10% ಮಾತ್ರ ಏನಾಗತ್ತೆ, ಪ್ರಾಥಮಿಕ ಭಕ್ಷಕರಿಗೆ ಹೋಗತ್ತೆ. ಉಳಿದ 90% ಎನರ್ಜಿ ಏನಿರತ್ತೆ ಅದು ಪರಿಸರದಲ್ಲಿ ಉಸಿರಾಟದ ಮುಖಾಂತರವಾಗಿ ಅಥವಾ ಇತರೆ ಕ್ರಿಯೆಗಳ ಮೂಲಕ ಏನಾಗತ್ತೆ, ರಿಲೀಸ್ ಆಗತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ 10,000 ಕಿಲೋ ಜೋಲ್ಗಳಷ್ಟು ಎನರ್ಜಿ ಇದೆ. ಎನರ್ಜಿ ಅಥವಾ ಶಕ್ತಿಯನ್ನ ಜೋಲ್ಗಳಲ್ಲಿ ಅಳಿತೇವೆ, ಹೌದಾ? 10,000 ಕಿಲೋ ಜೋಲ್ಗಳಷ್ಟು ಉತ್ಪಾದಕರಲ್ಲಿ ಎನರ್ಜಿ ಇದೆ. ಇದು ಪ್ರಾಥಮಿಕ ಭಕ್ಷಕರಿಗೆ ಹೋಗುವಾಗ 10% ಮಾತ್ರ ಹೋಗುತ್ತೆ. 10% ಅಂದ್ರೆ 10/100 ಇಂಟು 10,000 ಎಷ್ಟಾಗತ್ತೆ? 1000 ಆಗತ್ತೆ. ಸೊ ಇಲ್ಲೇನಾಗತ್ತೆ, ಪ್ರಾಥಮಿಕ ಭಕ್ಷಕರಿಗೆ 1000 ಜೋಲ್ಸ್, 1000 ಜೋಲ್ಸ್ಗಳು ಮಾತ್ರ ಹೋಗತ್ತೆ. ನಂತರ ಬರೋದು ಯಾರು? ನಮ್ಮ ದ್ವಿತೀಯ ಭಕ್ಷಕರು. ದ್ವಿತೀಯ ಭಕ್ಷಕರಿಗೆ ಏನಾಗತ್ತೆ, ಇದರಲ್ಲಿನ 10% ಹೋಗತ್ತೆ. ಅಂದ್ರೆ 1000 ಜೋಲ್ಸ್ ನಲ್ಲಿನ 10% ಅಂದ್ರೆ 100 ಜೋಲ್ಸ್ಗಳು ಹೋಗತ್ತೆ. ಯಾರಿಗೆ? ದ್ವಿತೀಯ ಭಕ್ಷಕರಿಗೆ, ಹೌದಾ? ಇನ್ನು ತೃತೀಯ ಭಕ್ಷಕರಿಗೆ 10 ಜೋಲ್ ಹೋಗತ್ತೆ. ತೃತೀಯ ಭಕ್ಷಕರಿಗೆ ಇನ್ನು 4ನೇ ಚತುರ್ಥೀಯ ಭಕ್ಷಕರಿದ್ರೆ 1 ಜೋಲ್ ಹೋಗತ್ತೆ. 5ನೇದಿದ್ರೆ ಅದಕ್ಕೆ ಇದು ಶಕ್ತಿನೇ ಇಲ್ಲ, ಯಾಕೆಂದ್ರೆ ಶಕ್ತಿ ಮುಗಿದು ಹೋಗ್ಬಿಡ್ತು. ಅದೇ ರೀತಿಯಾಗಿ ಆಹಾರ ಸರಪಳಿಯಲ್ಲಿ ಯಾವಾಗ್ಲೂ 4ರಿಂದ 5 ಪೋಷಣಾ ಸ್ತರಗಳು ಯಾಕಿರ್ತವೆ ಅಂದ್ರೆ ಈ 10ರ ನಿಯಮದ ಪ್ರಕಾರ. ಕೇವಲ 10% ಎನರ್ಜಿ ಮಾತ್ರ ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಗೆ ಟ್ರಾನ್ಸ್ಫರ್ ಆಗತ್ತೆ. ಉಳಿದ ಏನಿರತ್ತೆ, ಓಕೆ, ಏನೇನೋ ಮೆಸೇಜಸ್. ಉಳಿದ ಎನರ್ಜಿ ಏನಾಗತ್ತೆ, ಪರಿಸರದಲ್ಲಿ ರಿಲೀಸ್ ಆಗತ್ತೆ. ಇದು 10% ನಿಯಮ. ಓಕೆ, ಇದನ್ನ ಹೇಳಿದ್ನಲ್ಲ. ಇನ್ನು ಆಹಾರ ಜಾಲವನ್ನ ನಾವು ಕನ್ಸಿಡರ್ ಮಾಡಿದ್ರೆ ಯಾವಾಗ್ಲೂ ಆಹಾರ ಜಾಲದಲ್ಲಿ ಏನಾಗತ್ತೆ, ಪೋಷಣಾ ಸ್ತರಗಳಲ್ಲಿ ಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತದೆ. ಅವುಗಳಲ್ಲಿ ಉತ್ಪಾದಕರ ಸಂಖ್ಯೆ ಜಾಸ್ತಿ ಇರತ್ತೆ ಪೋಷಣಾ ಸ್ತರಗಳಲ್ಲಿ, ಆಹಾರ ಜಾಲದಲ್ಲಿ. ಇನ್ನು ಪರಿಸರದಲ್ಲಿ ಶಕ್ತಿಯ ಹರಿವು, ಯಾವ ರೀತಿ ಶಕ್ತಿ ಟ್ರಾನ್ಸ್ಫರ್ ಆಗತ್ತೆ ಪರಿಸರದಲ್ಲಿ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ, ಯಾವ ರೀತಿ ಈ ಶಕ್ತಿ ಟ್ರಾನ್ಸ್ಫರ್ ಆಗತ್ತೆ ಅಂತ ಇಲ್ಲಿ ನೋಡಿ. ಯಾವಾಗಲೂ ಶಕ್ತಿಯ ಹರಿವು ಏಕಮುಖವಾಗಿರುತ್ತೆ. ಅದಕ್ಕಿಂತ ಮುಂಚೆ ಲೆಟ್ ಮಿ ಆಸ್ಕ್ ಯು ಸಮ್ ಕ್ವಶನ್ಸ್. ಪರಿಸರ ವ್ಯವಸ್ಥೆ ಅಂತ ಬಂದಾಗ ಪರಿಸರ ವ್ಯವಸ್ಥೆಯಲ್ಲಿ ಎಷ್ಟು ಘಟಕಗಳಿವೆ? ಓಕೆ, ಪರಿಸರ ವ್ಯವಸ್ಥೆಯ ಘಟಕಗಳನ್ನ ಹೆಸರಿಸಿ. ಎಸ್, ಬಿ ಫಾಸ್ಟ್. ಮೂರು ಘಟಕಗಳು ಕೇಳ್ತಾ ಇದ್ದೀನಿ ಶಶಿಕಲಾ. ಘಟಕಗಳು. ವೆರಿ ಗುಡ್. ರೇಖಾ ಆನ್ಸರ್ಡ್ ಇಟ್, ರಾಜೀವ್ ಆನ್ಸರ್ಡ್ ಇಟ್, ಸಂಜೀವ್ ಆನ್ಸರ್ಡ್ ಇಟ್. ಫೈನ್. ಸೊ ಇಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳು ಅಲ್ವಾ? ಈ ಜೈವಿಕ ಘಟಕಗಳು ಬಂದಾಗ ಸಾರಿ, ಜೈವಿಕ ಘಟಕಗಳು
ಬಂದಾಗ ಮತ್ತೆ ಆ ಜೈವಿಕ ಘಟಕಗಳಲ್ಲಿ ಉಪಘಟಕಗಳನ್ನ ನೋಡ್ತೇವೆ. ಯಾವ್ದ್ಯಾವ್ದದು? ಮೊದಲಿಗೆ ಜೈವಿಕ ಘಟಕಗಳಲ್ಲಿ ಯಾರು ಬರ್ತಾರೆ? ಹೇಳಿ. ಜೈವಿಕ ಘಟಕಗಳಲ್ಲಿ ಮತ್ತೆ ಯಾರು ಬರ್ತಾರೆ? ಶಶಿಕಲಾ. ಉತ್ಪಾದಕರು. ವೆರಿ ಗುಡ್. ಉತ್ಪಾದಕರಾದ್ಮೇಲೆ ಉತ್ಪಾದಕರು ಅಂದ್ರೆ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೇವೆ. ಉತ್ಪಾದಕರಾದ್ಮೇಲೆ ವೆರಿ ಗುಡ್. ಯಾರು ಹೇಳಿದ್ರು? ಡ್ಯಾನ್ಸಿಂಗ್ ಕ್ವೀನ್. ಭಕ್ಷಕರು. ಭಕ್ಷಕರು ಆದ್ಮೇಲೆ ಎಸ್ ಶಿವಕುಮಾರ್, ಶಶಿಕಲಾ, ಭಾನುಶ್ರೀ, ರಾಜೀವ್, ಜೈ ಹನುಮಾನ್, ರವಿ. ಓಕೆ, ವೆರಿ ಗುಡ್. ವಿಘಟಕರು. ಸಾರಿ, ವಿಘಟಕರು. ಹೌದಾ? ಈಗ ಇದಾಯ್ತು. ಇದಾದ್ಮೇಲೆ ಆಹಾರ ಸರಪಳಿ ಅಂತ ಬರುತ್ತೆ. ಆಹಾರ ಸರಪಳಿಯಲ್ಲಿ ಪ್ರತಿಯೊಂದು ಸ್ಟೇಜಿಗೂ, ಇದು 1ನೇ ಸ್ಟೇಜ್ ಅಲ್ಲಿ ಉತ್ಪಾದಕರಿರ್ತಾರೆ, 2ನೇ ಸ್ಟೇಜ್ ಅಲ್ಲಿ ಪ್ರಾಥಮಿಕ ಭಕ್ಷಕರಿರ್ತಾರೆ, 3ನೇ ಸ್ಟೇಜ್ ಅಲ್ಲಿ ದ್ವಿತೀಯ ಭಕ್ಷಕರಿರ್ತಾರೆ, 4ನೇ ಸ್ಟೇಜ್ ಅಲ್ಲಿ ವಿಘಟಕರು ಅಂತ ತಿಳ್ಕೊಳ್ಳೋಣ. ತೃತೀಯ ಭಕ್ಷಕರು ಬೇಡ ನಮ್ಗೆ ಸದ್ಯಕ್ಕೆ. ಪ್ರತಿಯೊಂದು ಸ್ಟೇಜಿಗೂ ನಾವೇನಂತ ಕರಿತೇವೆ? ಯಾವ ಹೆಸರನ್ನ ಗುರುತಿಸ್ತೇವೆ ಪ್ರತಿಯೊಂದು ಸ್ಟೇಜಿಗೂ? ಎಸ್, ಪ್ರತಿಯೊಂದು ಸ್ಟೇಜಿಗೂ ಪೋಷಣಾ ಸ್ತರ. ವೆರಿ ಗುಡ್. ಪೋಷಣಾ ಸ್ತರ ಅಂತ ಕರಿತೇವೆ. ಸೊ ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಆಹಾರ ಶಕ್ತಿ ವರ್ಗಾವಣೆ ಆಗುವಾಗ, ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಆಹಾರ ಶಕ್ತಿ, ಭಾನುಶ್ರೀ, ಡ್ಯಾನ್ಸಿಂಗ್ ಕ್ವೀನ್, ಸಂಜೀವ್, ವೆರಿ ಗುಡ್. ಆಹಾರ ಶಕ್ತಿ ವರ್ಗಾವಣೆ ಆಗುವಾಗ ಎಷ್ಟು % ಶಕ್ತಿ ವರ್ಗಾವಣೆ ಆಗತ್ತೆ? ಫಾರ್ ಎಕ್ಸಾಂಪಲ್, ಈಗ ಸೂರ್ಯನ ಬೆಳಕಿನಿಂದ ಉತ್ಪಾದಕರಿಂದ ಸಸ್ಯಾಹಾರಿಗಳಿಗೆ ವರ್ಗಾವಣೆ, ಆಹಾರ ಶಕ್ತಿ ವರ್ಗಾವಣೆ ಆಗ್ತಾ ಇದೆ ಅಂದ್ರೆ ಎಷ್ಟು ಶೇಕಡ ವರ್ಗಾವಣೆ ಆಗ್ತಿರತ್ತೆ? ವೆರಿ ಗುಡ್. ಶಶಿಕಲಾ ಆನ್ಸರ್ಡ್ ಇಟ್. ಶೇಕಡ 10% ವರ್ಗಾವಣೆ ಆಗ್ತಿರತ್ತೆ. ವಾಟ್ ಅಬೌಟ್ ರಿಮೈನಿಂಗ್ 90%? ಉಳಿದ 90% ಎಲ್ಲಿ ಹೋಗತ್ತೆ? ಏನಾಗತ್ತೆ? ಡ್ರಾ ಟು ಲೈಫ್. 90% ಅಲ್ಲ, ವರ್ಗಾವಣೆ ಆಗೋದು 10%. 90% ಪರಿಸರದಲ್ಲಿ ವಿಲೀನಗೊಳ್ಳತ್ತೆ. ಯಾವ ರೀತಿ ವಿಲೀನಗೊಳ್ಳತ್ತೆ? ಜೈ ಹನುಮಾನ್, ಇಟ್ ಇಸ್ ನಾಟ್ 90%. ನಾನು ಎಷ್ಟು ವರ್ಗಾವಣೆ ಆಗತ್ತೆ ಅಂತ ಕೇಳ್ತಿದ್ದೇನೆ. 10% ಮಾತ್ರ ವರ್ಗಾವಣೆ ಆಗತ್ತೆ. ಉಳಿದ 90% ಪರಿಸರದಲ್ಲಿ ವಿಲೀನ ಆಗತ್ತೆ. ಯಾವ ರೀತಿ ವಿಲೀನ ಆಗತ್ತೆ? ವೆರಿ ಗುಡ್. ರೇಖಾ ಆನ್ಸರ್ಡ್ ಇಟ್. ಉಸಿರಾಟ ಮತ್ತು ಇತರ ಕ್ರಿಯೆಗಳಿಂದ. ವೆರಿ ಗುಡ್. ಹೌದಾ? ಸೊ ಈ ರೀತಿಯಾಗಿ ಈ ಶಕ್ತಿಯ ಹರಿವು ಏನಿರತ್ತೆ ಮಕ್ಕಳೇ, ಅಂದ್ರೆ ನೀವ್ ಹೇಳಿದ್ರಲ್ಲ ಈಗ ಉತ್ಪಾದಕರಿಂದ ಸಸ್ಯಾಹಾರಿಗಳು ಅಂದ್ರೆ ಪ್ರಾಥಮಿಕ ಭಕ್ಷಕರು, ಪ್ರಾಥಮಿಕ ಭಕ್ಷಕರಿಂದ ದ್ವಿತೀಯ ಭಕ್ಷಕರು ಅಂದ್ರೆ ಮಾಂಸಾಹಾರಿಗಳು. ಸೊ ಈ ರೀತಿ ಎನರ್ಜಿ ಟ್ರಾನ್ಸ್ಫರ್ ಆಗುವಾಗ, ಶಕ್ತಿಯ ವರ್ಗಾವಣೆ ಆಗುವಾಗ, ಶಕ್ತಿಯ ವರ್ಗಾವಣೆ ಒಂದೇ ದಿಕ್ಕಿನಲ್ಲಿ ಆಗತ್ತೆ. ಯಾವಾಗಾದ್ರೂ ಈ ಉನ್ನತ ಮಾಂಸಾಹಾರಿಗಳು ಅಂದ್ರೆ ಈ ಒಂದು ಏನಂತಾರೆ, ಸಿಂಹ ಅಂತ ತಗೊಳ್ಳೋಣ. ಯಾವಾಗಾದ್ರೂ ನೋಡಿದೀರಾ ಈ ಸಿಂಹ ಬಂದು ಉತ್ಪಾದಕರಿಗೆ ಆಹಾರ ಶಕ್ತಿ ವರ್ಗಾವಣೆ ಮಾಡ್ತಾ ಇರೋದನ್ನ ನೋಡಿದೀರಾ? ಸಿಂಹ ಬಂದು ಆ ಒಂದು ಸಸ್ಯಗಳಿಗೆ ಏನಾದ್ರೂ ಪೋಷಣೆ ಮಾಡ್ತಾ ಇರೋದನ್ನ ನೋಡಿದೀರಾ? ಇಲ್ಲ. ಯಾಕೆ ಅಂದ್ರೆ ಶಕ್ತಿಯ ಹರಿವು ಏನಿದೆ ಏಕಮುಖ, ಒಂದೇ ಮುಖದಲ್ಲಿ ಹೋಗುತ್ತೆ, ಅದು ಮತ್ತೆ ವಾಪಸ್ ಬರೋದಿಲ್ಲ. ಹೌದಾ? ಸೊ ಅದು ಯಾವಾಗಲೂ ಸ್ವಪೋಷಕಗಳಿಂದ ಸೆರೆ ಹಿಡಿದು ಪುನಃ ಸೌರ ಶಕ್ತಿಗೆ
ಪುನಃ ಮತ್ತೆ ಸೂರ್ಯನ ಬೆಳಕಿಗೆ ಅಥವಾ ಸೂರ್ಯನಿಗೆ ವಾಪಸ್ ಹೋಗೋದಿಲ್ಲ. ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಿಂದ ನಷ್ಟದಿಂದಾಗಿ ಶಕ್ತಿಯು ಕ್ರಮೇಣ ಕಡಿಮೆ ಆಗುತ್ತದೆ. ಇಲ್ಲಿ ನೋಡಿ, ಉತ್ಪಾದಕರಿಗೆ ಸಸ್ಯಗಳು ಅಂತ ಉದಾಹರಣೆ ತಗೊಳ್ಳೋಣ. ಎಲ್ಲ ಸಸ್ಯಗಳು, ಹುಲ್ಲುಗಳು. ಇದು ಜಿಂಕೆ ಅಂತ ತಗೊಳ್ಳೋಣ. ಸೊ ಜಿಂಕೆಯನ್ನ ಈ ಒಂದು ಏನಂತಾರೆ, ಹೈನ ಅಂತ ಒಂದು ಅನಿಮಲ್ ಬರುತ್ತೆ. ಹೈನ ಬೇಡ, ಹೈನ ಇಲ್ಲಿ ಬರೋದಿಲ್ಲ, ಬೇರೆ ಮೀನಿಂಗ್ ಆಗತ್ತೆ. ಜಸ್ಟ್ ಮಿನಿಟ್. ಓಕೆ. ಸೊ ಜಿಂಕೆಯನ್ನ ಸಿಂಹ ತಿನ್ನತ್ತೆ ಅಂತ ತಿಳ್ಕೊಳ್ಳೋಣ. ಸಿಂಹ ತಿನ್ನತ್ತೆ ಅಂತ ತಿಳ್ಕೊಳ್ಳೋಣ. ಸಿಂಹವನ್ನ ಮತ್ತೆ ಯಾವುದೋ ಒಂದು ಚೀತಾನೋ ಮತ್ತೆ ಬೇರೆ ಯಾವುದೋ ಆನಿಮಲ್ಲು, ಅದಕ್ಕಿಂತ ಶಕ್ತಿಶಾಲಿ ಆನಿಮಲ್ಲು ತಿನ್ನತ್ತೋ ಅನ್ಕೊಳ್ಳೋಣ. ಸೊ ಇಲ್ಲೇನಾಗತ್ತೆ, ನಾವೇನ್ ಅನ್ಕೋತೀವಿ, ಸಿಂಹ ಹುಲಿ ಎಲ್ಲ ಶಕ್ತಿಯುತವಾಗಿವೆ, ಅದರಲ್ಲಿ ಶಕ್ತಿ ಜಾಸ್ತಿ ಇರತ್ತೆ ಅಂತ ತಿಳ್ಕೊತೀವಿ. ಬಟ್ ಪರಿಸರ ವ್ಯವಸ್ಥೆಯಿಂದ ನೀವು ನೋಡಿದ್ರೆ ಅವುಗಳಿಗೆ ಶಕ್ತಿ ತುಂಬಾ ಕಡಿಮೆ ದೊರಕತ್ತೆ. ಯಾಕೆ ಅಂದ್ರೆ ಅವು ಲಾಸ್ಟ್ ಪೋಷಣಾ ಸ್ತರದಲ್ಲಿವೆ, ಕೊನೆಯ ಪೋಷಣಾ ಸ್ತರದಲ್ಲಿವೆ. ಸೊ ಪೋಷಣಾ ಸ್ತರದಿಂದ ಪೋಷಣಾ ಸ್ತರಕ್ಕೆ ಎನರ್ಜಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಇಲ್ಲ. 10% ಕಡಿಮೆ ಆಗ್ತಾ ಹೋಗ್ತಿದೆ. ಸೊ ಅವುಗಳಿಗೆ ಎನರ್ಜಿ ಕಡಿಮೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಜೈವಿಕ ಸಂವರ್ಧನೆ. ಅದಕ್ಕೆ ನಾವು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಅಂತಾರೆ ಡೆಫಿನಿಷನ್ ಟು. ಏನಿದು ಜೈವಿಕ ಸಂವರ್ಧನೆ ಅಥವಾ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ಸೊ ನಾವೀಗ ನೋಡಿರ್ತೇವೆ, ನಾವು ಟೋಟಲಿ ಯಾರ ಮೇಲೆ ಡಿಪೆಂಡ್ ಆಗಿದ್ದೇವೆ? ಸಸ್ಯಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ ಅಲ್ವಾ? ಹಲವಾರು ಕಡೆ ಈಗ ನೋಡ್ತೀವಿ ನೀವು, ಎಲ್ಲ ಪೋಷಕಾಂಶಯುಕ್ತ ಆಹಾರವನ್ನ ತಿನ್ಬೇಕು, ಹಣ್ಣನ್ನ ತಿನ್ಬೇಕು, ಡ್ರೈ ಫ್ರೂಟ್ಸ್ ಅನ್ನ ತಿನ್ಬೇಕು ಅಂತ. ನೋ ಡೌಟ್ ಇದನ್ನೆಲ್ಲ ನಮ್ಮ ರೈತರು ಬೆಳೀತಾ ಇದ್ದಾರೆ, ನಮಗ್ ತಂದು ಕೊಡ್ತಾರೆ, ನಾವು ಮಾರ್ಕೆಟ್ ಅಲ್ಲಿ ತಗೋತೇವೆ, ತಿಂತೇವೆ. ಎಲ್ಲ ನಾವೇನ್ ತೆಗೆದುಕೊಳ್ತೇವೋ ಎಲ್ಲವೂ ಕೂಡ ಶುದ್ಧವಾಗಿರತ್ತಾ? ಇಲ್ಲ. ಯಾಕೆಂದ್ರೆ ತಮ್ಮ ಜೀವನವನ್ನ ನಡೆಸೋದಕ್ಕೆ ಅಥವಾ ಆ ಒಂದು ಬೆಳೆಗೆ ಏನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಏನಾಗತ್ತೆ, ಅವರು ಕೀಟನಾಶಕಗಳನ್ನ, ರಾಸಾಯನಿಕಗಳನ್ನ ಹೊಡಿತಾರೆ ಸಸ್ಯಗಳಿಗೆ. ಹೌದಾ? ಸೊ ಈ ಕೀಟನಾಶಕಗಳು ಮತ್ತು ರಾಸಾಯನಿಕಗಳು ಯಾವ ರೀತಿ ಇರ್ತವೆ ಅಂದ್ರೆ, ಇವು ವಿಘಟನೆಗೆ ಒಳಗಾಗೋದಿಲ್ಲ ಮಕ್ಕಳೇ. ಅಂದ್ರೆ ಇವು ಕೊಳಿಯೋದೇ ಇಲ್ಲ. ಈ ನಮ್ಮ ಪ್ಲಾಸ್ಟಿಕ್ ಯಾವ ರೀತಿನೋ ಕೊಳಿಯೋದೇ ಇಲ್ವೋ, ಅದೇ ರೀತಿ ಈ ರಾಸಾಯನಿಕಗಳು ಮತ್ತು ಕೀಟನಾಶಕಗಳು ಕೂಡ ಎಷ್ಟೇ ಯಾವುದೇ ಬ್ಯಾಕ್ಟೀರಿಯಾ ಬಂದ್ರೂ ಇವುಗಳನ್ನ ವಿಘಟಿಸೋದಕ್ಕೆ, ಇವುಗಳನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರಿಂದ ಏನಾಗತ್ತೆ, ಉತ್ಪಾದಕರು ಅಂದ್ರೆ ಸಸ್ಯಗಳಿಂದ ಪ್ರಾಥಮಿಕ ಭಕ್ಷಕರಿಗೆ, ಸಸ್ಯಾಹಾರಿಗಳಿಗೆ ಹೋಗತ್ತೆ, ಸಸ್ಯಾಹಾರಿಗಳಿಂದ ದ್ವಿತೀಯ ಭಕ್ಷಕರಿಗೆ, ಮಾಂಸಾಹಾರಿಗಳಿಗೆ ಹೋಗತ್ತೆ, ಮಾಂಸಾಹಾರಿಗಳಿಂದ ಉನ್ನತ ಮಾಂಸಾಹಾರಿಗಳಿಗೆ ಹೋಗತ್ತೆ. ಯಾವುದು? ಈ ರಾಸಾಯನಿಕಗಳು. ಯಾವ ರೀತಿ ಶಕ್ತಿ ಪೋಷಣಾ ಸ್ತರದಿಂದ ಪೋಷಣಾ ಸ್ತರಕ್ಕೆ ಕಡಿಮೆ ಆಗತ್ತೋ, ಆದ್ರೆ ಈ ರಾಸಾಯನಿಕಗಳು ಏನಾಗ್ತವೆ, ಪೋಷಣಾ ಸ್ತರದಿಂದ ಪೋಷಣಾ ಸ್ತರಕ್ಕೆ ಅವುಗಳ ಕಾನ್ಸಂಟ್ರೇಷನ್ ಅಂತ ಏನ್ ಹೇಳ್ತೀವಿ, ಅವುಗಳ ಪ್ರಮಾಣ ಅಂತ ಏನ್ ಹೇಳ್ತೀವಿ, ಅದು ಜಾಸ್ತಿ ಆಗ್ತಾ ಹೋಗತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೇವೆ, ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್. ಕೆಲವು ಕೀಟನಾಶಕಗಳು ಹಾಗೂ ರಾಸಾಯನಿಕಗಳು ವಿಘಟನೆಗೆ ಒಳಗಾಗದ ಕಾರಣ ಆಹಾರ ಸರಪಳಿಯ ಮೂಲಕ ಉನ್ನತ ಮಟ್ಟವನ್ನ ಅಂದ್ರೆ ಉನ್ನತ ಮಾಂಸಾಹಾರಿಗಳನ್ನ ಆಕ್ರಮಿಸಿಕೊಂಡು ಗರಿಷ್ಠ ಸಾಂದ್ರತೆಯಲ್ಲಿ, ನಾನೇನ್ ಹೇಳಿದೆ, ಯಾವ ರೀತಿ ಶಕ್ತಿ ಕಡಿಮೆ ಆಗತ್ತೋ ಬಟ್ ಈ ರಾಸಾಯನಿಕಗಳ ಸಾಂದ್ರತೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಸಸ್ಯಗಳಿಗೆ 10 ಮಿಲಿಗ್ರಾಂ ಕೀಟನಾಶಕಗಳನ್ನ ಸಿಂಪಡಿಸ್ತಾರೆ ಅಂದ್ರೆ ಪ್ರಾಥಮಿಕ ಭಕ್ಷಕರಲ್ಲಿ ಅದೇನಾಗತ್ತೆ, 100 ಮಿಲಿಗ್ರಾಂ ಆಗತ್ತೆ. ದ್ವಿತೀಯಕ ಭಕ್ಷಕರಲ್ಲಿ 1000 ಮಿಲಿಗ್ರಾಂ ಆಗತ್ತೆ. ತೃತೀಯಕದಲ್ಲಿ 10,000 ಮಿಲಿಗ್ರಾಂ ಆಗತ್ತೆ. ಅಂದ್ರೆ ಅದರ ಪ್ರಮಾಣ ಹೆಚ್ಚಿಗೆ ಆಗ್ತಾ ಹೋಗತ್ತೆ ರಾಸಾಯನಿಕದ್ದು, ವಿಚ್ ಇಸ್ ನಾಟ್ ಗುಡ್. ಓಕೆ, ಅದು ಡೈಜೆಸ್ಟೇ ಆಗೋದಿಲ್ಲ ನಮ್ಮ ಬಾಡಿಯಲ್ಲಿ. ಅಂದ್ರೆ ಅದು ಎಷ್ಟು, ನಾವು ಸಾಯೋವರೆಗೂ ನಮ್ಮ ಹೊಟ್ಟೆಲೇ ಇರತ್ತೆ, ಅದು ನಮ್ ದೇಹದಲ್ಲೇ ಇರತ್ತೆ. ಸುಮ್ನೆ ಇರತ್ತಾ? ಕೇಳಿ ಕೇಳಿ ರಾಸಾಯನಿಕ, ಕೀಟವನ್ನ ನಾಶ ಮಾಡುವಂತಹ ಒಂದು ರಾಸಾಯನಿಕ ಅದು. ಅದೇನ್ ಮಾಡುತ್ತೆ, ಸೈಡ್ ಎಫೆಕ್ಟ್ಸ್ ಗಳನ್ನ ಕೊಡುತ್ತೆ, ಹಲವಾರು ತೊಂದರೆಗಳನ್ನ ಉಂಟು ಮಾಡತ್ತೆ.
ಹೌದಾ? ಸೊ ಇದಕ್ಕೆ ನಾವು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್, ಜೈವಿಕ ಸಂವರ್ಧನೆ ಅಂತ ಕರಿತೇವೆ. ಸಂವರ್ಧನೆ ಅಂದ್ರೆ ಏನು? ಡಬಲ್ ಡಬಲ್ ಅಂದ್ರೆ ಜಾಸ್ತಿ ಆಗ್ತಾ ಹೋಗೋದು, ಜೀವಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ಆದ್ದರಿಂದ ಜೈವಿಕ ಸಂವರ್ಧನೆ. ನೆಕ್ಸ್ಟ್, ಇದಕ್ಕಾಗಿಯೇ ನಮ್ಮ ಆಹಾರ ಧಾನ್ಯಗಳಾದ ಗೋಧಿ ಮತ್ತು ಅಕ್ಕಿ, ತರಕಾರಿ, ಹಣ್ಣುಗಳು, ಮಾಂಸವು ಕೂಡ ವಿವಿಧ ಪ್ರಮಾಣದ ಕೀಟನಾಶಕಗಳ ಅವಶೇಷಗಳನ್ನ ಹೇಳ್ತಾರೆ. ಹಣ್ಣುಗಳನ್ನ ತಿನ್ನುವಾಗ ಬಿಸಿ ನೀರು ಉಪ್ಪಿನಲ್ಲಿ ಅದನ್ನ ತೊಳೆದು ತಿನ್ನಿ. ಹೌದಾ? ವೆಜಿಟೇಬಲ್ಸ್ ಅನ್ನ ತಗೊಳ್ಳುವಾಗ ಅದನ್ನು ತೊಳೆದು ವಾಶ್ ಮಾಡಿ ಅದನ್ನ ಹೆಚ್ಚಿ ಉಪಯೋಗಿಸಿ. ಅಷ್ಟು ವಾಶ್ ಮಾಡಿದ್ರು ಹೋಗುವಂತ ಸಾಧ್ಯತೆ ಇರೋದಿಲ್ಲ, ಬಟ್ ಸ್ವಲ್ಪ ಪ್ರಮಾಣ ಕಡಿಮೆ ಆಗತ್ತೆ ಅಷ್ಟೇ. ಅವುಗಳನ್ನು ತೊಳೆಯುವ ಮತ್ತು ಇತರ ವಿಧಾನಗಳ ಮೂಲಕ ತೆಗೆದು ಹಾಕಲು ಸಾಧ್ಯವಿಲ್ಲ. ಓಕೆ, ದಿಸ್ ಇಸ್ ಅಬೌಟ್ ಜೈವಿಕ ಸಂವರ್ಧನೆ ಅಥವಾ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್. ಫೈನ್. ಇನ್ನು ನಮ್ಮ ಚಟುವಟಿಕೆಗಳು ಪರಿಸರದ ಮೇಲೆ ಹೇಗೆ ಪರಿಣಾಮವನ್ನ ಉಂಟು ಮಾಡುತ್ತೆ? ಹೌದಾ? ಸೊ ಈಗ ಏನ್ ಅನ್ಕೊಳ್ಳೋಣ, ಜಸ್ಟ್ ಮಿನಿಟ್, ಇದನ್ನ ನೀವೇ ಆನ್ಸರ್ ಮಾಡಬೇಕು ಈಗ. ಲೆಟ್ ಮೀ ಹೈಡ್ ದಿಸ್ ನೌ. ಓಕೆ, ಸೊ ಈಗ ನಮ್ಮ ಚಟುವಟಿಕೆಗಳು, ನೀವು ದಿನಾಲು ಯಾವ ನಿಮ್ಮ ಚಟುವಟಿಕೆಗಳು, ಓಕೆ, ಯಾವ ನಿಮ್ಮ ಚಟುವಟಿಕೆಗಳು ಪರಿಸರದ ಮೇಲೆ ಪರಿಣಾಮವನ್ನ ಉಂಟು ಮಾಡತ್ತೆ ಅಂತ ಅನ್ಕೋತೀರಾ? ಹೇಳಿ, ಥಿಂಕ್ ಮಾಡಿ. ಯಾವ್ಯಾವ ಚಟುವಟಿಕೆಗಳು ಪರಿಸರದ ಮೇಲೆ ಪರಿಣಾಮವನ್ನ ಉಂಟು ಮಾಡ್ಬೋದು? ನಿಮ್ಮ ಚಟುವಟಿಕೆಗಳೇ. ಬೆಳಿಗ್ಗೆನಿಂದ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಯೋಚಿಸಿ, ಏನೇನ್ ಕೆಲಸ ಮಾಡಿದ್ರೆ ಅದು ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನ ಉಂಟು ಮಾಡಿರತ್ತೆ. ಒಂದೊಂದಾಗಿ ಹೇಳಿ, ಜನರಲ್ ಕ್ವಶನ್ ಇದು. ಎಸ್, ಯೋಚನೆ ಮಾಡಿ ಮಕ್ಕಳ. ವೆರಿ ಗುಡ್ ನಾಗರಾಜ್, ಒಂದೇ ನಿಮಿಷ. ನಾಗರಾಜ್ ಆನ್ಸರ್ಡ್ ಇಟ್. ರಾಹುಲ್, ವಾಹನ ಚಲಾವಣೆ ಅಂತ. ಓಕೆ, ನೆಕ್ಸ್ಟ್ ನಾಗರಾಜ್, ಕೆಮಿಕಲ್ ಕಾರ್ಖಾನೆ. ಓಕೆ, ಕಾರ್ಖಾನೆಗಳಿಂದ. ದೆನ್ ರೇಖಾ, ರೆಫ್ರಿಜರೇಟರ್ ಇಂದ. ವೆರಿ ಗುಡ್. ರಾಹುಲ್, ಪ್ಲಾಸ್ಟಿಕ್ ಬೆಳಕೆಯಿಂದ. ಜಗದೀಶ್, ಪ್ಲಾಸ್ಟಿಕ್ ಯೂಸ್. ಶಶಿಕಲಾ, ಕಸ ಕಡ್ಡಿ ಅಂದ್ರೆ ಅಂದ್ರೆ ಅರ್ಥ ಆಗ್ಲಿಲ್ಲ, ಎಕ್ಸ್ಪ್ಲೇನ್ ಮಾಡಿ ಅದನ್ನ. ಓಕೆನಾ? ಅಮೃತ ಶೆಟ್ಟಿ, ಪ್ಲಾಸ್ಟಿಕ್ ಸುಡೋದ್ರಿಂದ. ಓಕೆ. ನಾಗರತ್ನ, ವೆರಿ ಗುಡ್, ಗಿಡಗಳನ್ನು ಕತ್ತರಿಸುವುದು. ರಾಹುಲ್, ವಾಹನ ಚಲಾವಣೆ ಆಲ್ರೆಡಿ ಹೇಳಿದೆಯಲ್ಲ. ಹನುಮಂತ, ಪ್ಲಾಸ್ಟಿಕ್ ಬಳಸೋದು. ಮಹೇಂದ್ರ, ಸಾಬೂನು ಅಂಡ್ ಪಿಡಿ ಸಿಗರೇಟ್, ಶಬ್ದ ಮಾಲಿನ್ಯ. ವೆರಿ ಗುಡ್. ಸೂರಿ, ಫ್ಯಾಕ್ಟ್ರಿ ವಾಟರ್ ಅನ್ನ ರಿವರ್ಗೆ ಬಿಡೋದು. ಓಕೆ. ಅಮೃತ ಶೆಟ್ಟಿ, ಎಲ್ಲೆಂದರಲ್ಲಿ ಕಸವನ್ನ ಎಸೆಯುವುದು. ವಾಹನ, ಓಕೆ, ವಾಹನ ಮಾಲಿನ್ಯದಿಂದ ಅಂತ ನಾಗರಾಜ್ ಹೇಳಿದ್ದು. ಓಕೆ. ಜಲ ಮಾಲಿನ್ಯ, ಒಲೆ ಊರುವುದು. ವೆರಿ ಗುಡ್. ಸೊ ಇವುಗಳಿಂದ ನಾವೇನ್ ಮಾಡ್ತಿದ್ದೇವೆ? ಈಗ ನಮ್ಮ ಪರಿಸರವನ್ನ ನಾವೇ ಏನ್ ಮಾಡ್ತಾ ಇದ್ದೇವೆ? ಕೆಡಿಸ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಎಲ್ರು ನಾವೀಗ ಮೊಬೈಲ್ ಹಿಡಿತೇವೆ, ಹೌದಾ? ಅದೇ ರೀತಿ ಲ್ಯಾಪ್ಟಾಪ್ ಗಳನ್ನ ಚಾರ್ಜ್ ಮಾಡ್ತೇವೆ. ಮೊಬೈಲ್ಗಳಿಂದ ಏನಾಗತ್ತೆ? ನೀವು ಯಾವುದೇ ಒಂದು ಈಗ ಫಾರ್ ಎಕ್ಸಾಂಪಲ್ ದಾಂಡೇಲಿ ಹತ್ರ ಜೊಯ್ಡಾ ಅಂತ ಇದೆ. ಜೊಯ್ಡಾ ಅಂತ ಒಂದು ಹಳ್ಳಿ ಇದೆ ಮಕ್ಕಳೇ. ಸೊ ಅಲ್ಲಿ ಜೇನು ಸಾಕಾಣಿಕೆಯನ್ನ ಮಾಡ್ತಾರೆ. ಜೇನು ಸಾಕಾಣಿಕೆ ಅಂತ. ಜೇನು ಹುಳುಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾರೆ. ಅದು ಯಾವ ರೀತಿ ಪ್ಲೇಸ್ ಅಂದ್ರೆ ಅಲ್ಲಿ ನೆಟ್ವರ್ಕೇ ಬರೋದಿಲ್ಲ, ಒಂದು ಕಡ್ಡಿ ನೆಟ್ವರ್ಕ್ ಇರೋದಿಲ್ಲ ಅಲ್ಲಿ.
ಅಂತ ಪ್ಲೇಸ್ಗಳಲ್ಲಿ ಮಾತ್ರ ಜೇನು ಹುಳುಗಳು ಇರ್ತವೆ. ಸೊ ಅಂದ್ರೆ ನಾವು ಎಷ್ಟು ಮೊಬೈಲ್ ಯೂಸ್ ಮಾಡ್ತೇವೋ ಅಷ್ಟು ನಾವು ಪರಿಸರವನ್ನ ಏನ್ ಮಾಡ್ತಿದ್ದೇವೆ, ಹಾಳು ಮಾಡ್ತಿದ್ದೇವೆ. ವೈಫೈ ಹಾಕಿಸ್ತೇವೆ, ಹೌದಾ? ನೋ ಡೌಟ್ ಈಗಿನ ಕಾಲದಲ್ಲಿ ನಮಗ್ ಬೇಕೇ ಬೇಕು. ಈಗ ನೀವು ಎಜುಕೇಶನ್ ಪಡಿತಾ ಇದ್ದಾರಾ, ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದ್ರೆ ವೈಫೈ ಬೇಕು, ಇಂಟರ್ನೆಟ್ ಬೇಕು. ಬಟ್ ಯಾವಾಗ ಬೇಕೋ ಅವಾಗ್ಲೇ ಉಪಯೋಗಿಸಿ. ಈಗ ಇನ್ನೊಂದು ಕ್ಲಾಸ್ ಆದ್ಮೇಲೆ ಸದ್ಯಕ್ಕೇನ್ ಬೇಡ, ಫ್ರೆಂಡ್ಸ್ ಜೊತೆ ಎಲ್ಲ ಆಲ್ರೆಡಿ ಮಾತಾಡಿದ್ದೀರಾ, ಮತ್ತೆ ಮಾತಾಡ್ಬೇಕು ಅಂತ ಇಲ್ಲ, ನಾಳೆ ಮತ್ತೆ ಸಿಗ್ತಾರೆ. ನೆಟ್ ಅನ್ನ ಆಫ್ ಮಾಡಿ, ವೈಫೈ ಅನ್ನ ಮಲಗುವಾಗ ಆಫ್ ಮಾಡಿ. ಯಾಕೆ ಬೇಕು? ಅವುಗಳಿಂದ ರೇಡಿಯೇಷನ್ಸ್ ಇಂದ ಏನಾಗ್ತದೆ, ಕೀಟಗಳು, ಹುಳಗಳು ಇಲ್ಲ ನಮ್ಮ ಸುತ್ತಮುತ್ತಲಲ್ಲಿ. ಪಾತರ್ಗಿತ್ತಿಗಳು, ಬಟರ್ಫ್ಲೈಸ್ ವಿ ಆರ್ ನಾಟ್ ಏಬಲ್ ಟು ಸಿ ಬಟರ್ಫ್ಲೈಸ್ ನೌ ಡೇಸ್, ಹೌದಾ? ಗುಬ್ಬಿಗಳು, ಸ್ಪ್ಯಾರೋಸ್ ಅಂತ ಏನ್ ಹೇಳ್ತೀವಿ, ಕಾಣ್ ಸಿಗೋದಿಲ್ಲ. ಯಾಕೆ? ಇವುಗಳ ರೇಡಿಯೇಷನ್ಸ್ ಇಂದ. ಮೊಬೈಲ್ ಅಂತ ಹೇಳ್ತಿಲ್ಲ, ಬಟ್ ಓವರ್ ಆಲ್ ನಮ್ಮ ದೈನಂದಿನ ಚಟುವಟಿಕೆಗಳು ಎಷ್ಟು ಏನಾಗ್ತಿದೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಕಸದ ಗಾಡಿ ಬರುತ್ತೆ ಮನೆ ಹತ್ರ, ಅವಾಗ ಏನ್ ಮಾಡ್ತಾರೆ ಅವರು, ಒಣ ಕಸ ಹಸಿ ಕಸ ಬೇರೆ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಜನ ಮಾಡಿರ್ತಾರೆ? ಎಷ್ಟೋ ಜನ ಮತ್ತೆ ಅದನ್ನೇನ್ ಬೇರೆ ಮಾಡೋದು ಅಂತ ರಾತ್ರಿ ಹೋಗಿ ಎಲ್ಲೆಲ್ಲೋ ಎಸೆದ್ ಬರೋದು, ಬೇರೆಯವ್ರ ಮನೆ ಮುಂದೆ ಹಾಕೋದು, ಹೌದಾ? ಚೈನದು ಡ್ರೈನೇಜ್ ಇದರಲ್ಲಿ ಹಾಕೋದು. ಅದರಿಂದ ಏನಾಗತ್ತೆ, ಡ್ರೈನೇಜ್ ವಾಟರ್ ಸ್ಟಕ್ ಆಗತ್ತೆ, ಅಲ್ಲಿ ಸೊಳ್ಳೆ ಜಾಸ್ತಿ ಆಗ್ತವೆ. ಸೊ ಸಣ್ಣ ಸಣ್ಣ ಪರಿಣಾಮಗಳಿಂದ ದೊಡ್ಡ ಪರಿಣಾಮಗಳು ಉಂಟಾಗ್ತವೆ, ಹೌದಾ? ಸೊ ಈ ಅಧ್ಯಾಯದಲ್ಲಿ ನಾವೇನ್ ಮಾಡ್ತೀವಿ, 2 ಸಮಸ್ಯೆಗಳನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಒಂದು ಓಝೋನ್ ಪದರದ ತೆಳುವಾಗುವಿಕೆ, ಇನ್ನೊಂದು ತ್ಯಾಜ್ಯ ವಿಲೇವಾರಿ, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನೌ ಅಡೇಸ್. ತ್ಯಾಜ್ಯ ವಿಲೇವಾರಿ. ತಿನ್ನಕ್ ಹಣ್ಣು ಬೇಕು, ಮಾವಿನ ಹಣ್ಣು ತಿಂತೇವೆ, ಎಲ್ಲ ಸೀಸನಲ್ ಫ್ರೂಟ್ಸ್ ಅನ್ನ ತಿಂತೇವೆ, ಹೌದಾ? ಅದನ್ನ ಬೇರೆ ಮಾಡಿ ಅಂದ್ರೆ ಬೇರೆ ಮಾಡಲ್ಲ. ಅಮ್ಮ ಹೇಳ್ತಾರೆ ಬೇರೆ ಕಸದ ಬುಟ್ಟಿಯಲ್ಲಿ ಹಾಕು, ಇಲ್ಲ, ಯಾವುದೋ ಒಂದು ಕಸದ ಬುಟ್ಟಿಯಲ್ಲಿ ಎಸೆದ್ ಬಿಡೋದು ಅದನ್ನ. ಯಾಕಂದ್ರೆ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಬೇಕು, ಸೀರಿಯಲ್ ಅಲ್ಲಿ ಎಪಿಸೋಡ್ ಮುಗಿದೋಗುತ್ತೆ, ಹೌದಾ? ಸೊ ಆ ರೀತಿ ಮಾಡಬಾರ್ದು, ನಮ್ಮಿಂದನೇ ಅಲ್ಲಿ ಆಗೋದು ಪ್ರಾಬ್ಲಮ್. ಸೊ ಆ ರೀತಿ ಮಾಡಬಾರ್ದು. ಮೊದಲಿಗೆ ಓಝೋನ್ ಪದರದ ತೆಳುವಾಗುವಿಕೆ ಅನ್ನೋದನ್ನ ನೋಡೋಣ. ಏನಿದು ಓಝೋನ್ ಅಂದ್ರೆ? ಮಕ್ಕಳೇ, ಈ ಓಝೋನ್ ಅಂದ್ರೆ ಏನು ಅಂದ್ರೆ, ಈಗ ನಮ್ಮ ಭೂಮಿ ತಯಾರಾಗ್ತಾ ಇತ್ತಲ್ವಾ, ಭೂಮಿ ಯಾವ ರೀತಿ ಆಯ್ತು? 8ನೇ ತರಗತಿಯಲ್ಲಿ ಓದಿದ್ದೀರಾ, ಬಿಗ್ ಬ್ಯಾಂಗ್, ಒಂದು ದೊಡ್ಡ ಸ್ಫೋಟ ಆಯ್ತು ಆಕಾಶದಲ್ಲಿ. ಸೊ ಆ ದೊಡ್ಡ ಸ್ಫೋಟದಿಂದ ಯಾವುದೇ ಒಂದು ಸಣ್ಣ ತುಣುಕು, ಒಂದು ಸಣ್ಣ ಏನಂತಾರೆ, ಬಂಡೆ ರೀತಿಯಾದಂತಹ ಒಂದು ತುಣುಕು ಭೂಮಿ ಆಯ್ತು. ದೊಡ್ಡದಾದಂತಹ, ಇನ್ನು ಅದರ ಶಾಖ ಉಷ್ಣ ಜಾಸ್ತಿ ಆಗಿರುವಂತಹ ಒಂದು ಬಂಡೆ ಏನಾಯ್ತು ಅಂದ್ರೆ, ಒಂದು ಕಲ್ಲಿನ ತರ ಇರುವ ಒಂದು ರಚನೆ ಏನಾಯ್ತು, ಸೂರ್ಯ ಆಯ್ತು ಅಂತ ಹೇಳ್ತಾರೆ. ಸೊ ಅವಾಗ ಆಗುವಾಗ ಏನಾಯ್ತು, ಸೂರ್ಯನ ಶಾಖ ಮತ್ತು ಕಿರಣಗಳು ತುಂಬಾ ಸ್ಟ್ರಾಂಗ್ ಆಗಿರ್ತವೆ. ಯಾಕೆಂದ್ರೆ ಸೂರ್ಯನ ಕಿರಣಗಳಲ್ಲಿ ನಾವು ಯುವಿ ಕಿರಣಗಳನ್ನ ನೋಡ್ತೇವೆ, ಯುವಿ, ಹೌದಾ? ಸೊ ಯುವಿ ಕಿರಣಗಳು, ಅಲ್ಟ್ರಾ ವೈಲೆಟ್ ಕಿರಣಗಳು ಅಂತ ಏನ್ ಹೇಳ್ತೇವೆ, ಸೊ ಅವು ಅಷ್ಟು ಉಪಯೋಗಕಾರಿ ಅಂದ್ರೆ ಅಷ್ಟಾಗಿ ಒಳ್ಳೆ ಕಿರಣಗಳಲ್ಲ, ಅಪಾಯಕಾರಿ ಕಿರಣಗಳು. ಸೊ ಈ ಓಝೋನ್ ಅನ್ನೋದೇನಿದೆ, ನಮ್ಮ ಭೂಮಿಯ ಮೇಲಿನ ಪದರ, ಈಗ ನಾವು ಹೇಗೆ ರಾತ್ರಿ ಚಳಿ ಆದಾಗ ಬ್ಲಾಂಕೆಟ್ ಹೊತ್ಕೊಂಡು ಮಲ್ಕೋತೇವೆ, ಅದೇ ರೀತಿ ನಮ್ಮ ಭೂಮಿಯ ಸುತ್ತಮುತ್ತಲು ಅಟ್ಮಾಸ್ಫಿಯರ್ ಆದ ನಂತರ, ಅಂದ್ರೆ ನಮ್ಮ ವಾತಾವರಣ ಆದ ನಂತರ ನೆಕ್ಸ್ಟ್ ಇರೋದೇ ನಮ್ಮ ಓಝೋನ್ ಲೇಯರ್. ಸೊ ಈ ಓಝೋನ್ ಲೇಯರ್ ಏನ್ ಮಾಡತ್ತೆ, ಇದು O3 ಅನ್ನುವಂತಹ ಒಂದು ಏನಂತಾರೆ, ಅಣುವಿನಿಂದ ಮಾಡಲ್ಪಟ್ಟಿದೆ. ಓ ಅಂದ್ರೆ ಆಕ್ಸಿಜನ್, ಅಂದ್ರೆ 3 ಆಕ್ಸಿಜನ್ ಅಣುಗಳಿಂದ ಈ ಓಝೋನ್ ಮಾಡಲ್ಪಟ್ಟಿದೆ, ಹೌದಾ? ಓಝೋನ್ ಎಂಬುದು ವಾತಾವರಣದ ಉನ್ನತ ಸ್ತರದಲ್ಲಿ, ಅಂದ್ರೆ ಸ್ಟ್ರಾಟೋಸ್ಫಿಯರ್ ಅಂತ ಕರಿತೇವೆ, ಉನ್ನತ ಸ್ತರದಲ್ಲಿ ಹೆಚ್ಚಿನ ತೀವ್ರತೆಯ ನೇರಳಾತೀತ ಅಂದ್ರೆ ನಾನು ಹೇಳಿದ್ನಲ್ವಾ ಅವಾಗ್ಲೇ, ಯುವಿ ರೇಸ್, ನೇರಳಾತೀತ ವಿಕಿರಣವನ್ನ ಆಕ್ಸಿಜನ್ ಅಣುವಿನ ಜೊತೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತ ಆಗತ್ತೆ. ಅಂದ್ರೆ ಓಝೋನ್ ಯಾವ ರೀತಿ ಆಗತ್ತೆ ಅಂದ್ರೆ, ಆಕ್ಸಿಜನ್ ಜೊತೆ ಯಾವಾಗ ಈ ನೇರಳಾತೀತ ಕಿರಣಗಳು ವರ್ತಿಸ್ತಾವೋ ಅವಾಗ ಆಕ್ಸಿಜನ್, 2 ಆಕ್ಸಿಜನ್ ಅಣು ಇರತ್ತೆ, 2 ಪರಮಾಣುಗಳಾಗಿ ಡಿವೈಡ್ ಆಗತ್ತೆ. ಈ ಪರಮಾಣುಗಳು ಏನಿರ್ತಾವೋ ಇದು ಮತ್ತೆ ಆಕ್ಸಿಜನ್ ಅಣುವಿನ ಜೊತೆ ಬೆರೆತು ಅದು ಏನಾಗತ್ತೆ, O3 ಆಗತ್ತೆ. ಈ ರೀತಿಯಲ್ಲಿ ನಮ್ಮ ಓಝೋನ್ ಪದರ ಸೃಷ್ಟಿಯಾಗತ್ತೆ. ನಾವು ಆಕ್ಸಿಜನ್ ಅನ್ನು ಎಲ್ಲ ಜೀವಿಗಳು ಉಸಿರಾಟಕ್ಕೆ ಬಳಸಿದರೆ ಓಝೋನ್
O3 ಜೀವಿಗಳಿಗೆ ಪ್ರಾಣಾಂತಿಕ ವಿಷ. O2 ಏನಿದೆ ಜೀವಿಗಳಿಗೆ ಬೇಕೇ ಬೇಕು ಉಸಿರಾಟಕ್ಕೆ. ಬಟ್ O3 ಏನಿದೆ ಅದು ವಿಷಕಾರಿ ಅದು. ಹೌದಾ? ಸೊ ಈ O3 ಏನ್ ಮಾಡತ್ತೆ, ಅದರ ಒಂದು ಇಲ್ಲಿ ಈ ಡೈಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ನಮ್ಮ ಸೂರ್ಯನಿಂದ ಬರುವಂತ ವಿಕಿರಣಗಳು, ರೇಡಿಯೇಷನ್ಸ್. ಹೌದಾ? ಇದು ನಮ್ಮ ಓಝೋನ್ ಪದರ ಇದು. ಹೌದಾ? ಸೊ ಈ UV ರೇಡಿಯೇಷನ್ಸ್ ಅನ್ನ ಏನ್ ಮಾಡತ್ತೆ, ಈ ನಮ್ಮ ಓಝೋನ್ ಲೇಯರ್ ಏನ್ ಮಾಡತ್ತೆ, ತಡೆ ಹಿಡಿಯತ್ತೆ, ಭೂಮಿಗೆ ರೀಚ್ ಆಗದೆ ಹಾಗೆ ತಡೆ ಹಿಡಿಯತ್ತೆ, ಪ್ರೊಟೆಕ್ಟ್ ಮಾಡತ್ತೆ. ಯಾಕೆಂದ್ರೆ ಈ UV ಕಿರಣಗಳು ನಮ್ಮ ಮೇಲೆ ಬಿದ್ರೆ ನಮ್ಮಲ್ಲಿ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರುತ್ತೆ, ನಮ್ಮಲ್ಲಿ DNA ಅಲ್ಲಿ ಚೇಂಜಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ, ತುಂಬಾ ಡೇಂಜರಸ್ ಇದೆ. ಸೊ ಇಲ್ಲಿ ನೀವು ನೋಡಿದ್ದೀರಾ, ಆ ಓಝೋನ್ ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಮತ್ತು ಜೀವಿಗಳನ್ನ ರಕ್ಷಿಸತ್ತೆ. ಈ ನೇರಳಾತೀತ ವಿಕಿರಣಗಳು ಜೀವಿಗಳಿಗೆ ಹಾನಿಕಾರವಾಗಿದೆ. ಅವು ಏನ್ ಮಾಡತ್ತೆ, ಚರ್ಮದ ಕ್ಯಾನ್ಸರ್ ಅನ್ನ ಉಂಟು ಮಾಡತ್ತೆ. ಆದ್ರೆ 1980ರಲ್ಲಿ ಏನಾಯ್ತು, ಓಝೋನ್ ಪ್ರಮಾಣ ಅಂದ್ರೆ ಓಝೋನ್ ಲೇಯರ್ ಅಲ್ಲಿ, ಪದರಿನಲ್ಲಿ ತೂತು ಬೀಳ್ತಾ ಹೋಯ್ತು, ಒಂದು ತೂತು ಕಾಣಿಸ್ಕೊಳ್ತು. ಆ ತೂತಿನಿಂದ UV ಕಿರಣಗಳು ಈಸಿಯಾಗಿ ಪಾಸ್ ಆಗ್ತಾ ಹೋದ್ವು. ಇದು ಯಾಕಾಯ್ತು ಅಂದ್ರೆ, ನಾವು ಜಾಸ್ತಿ ರೆಫ್ರಿಜರೇಟರ್ ಅವಾಗಿನ, ಈಗ ಬೇರೆ ಬಳಸ್ತೇವೆ ರೆಫ್ರಿಜರೇಟರ್ ಅಲ್ಲಿ, ಈಗ ಫ್ಲೋರಿನ್ ಗ್ಯಾಸ್ ಅಂತ ಬಂದಿದೆ, ಮತ್ತೆ ಬೇರೆ ರಾಸಾಯನಿಕಗಳು ಬಂದಿದ್ದಾವೆ. ಅವಾಗಿನ ಅಂದ್ರೆ 1980ರ ದಶಕದಲ್ಲಿ ಫ್ರಿಡ್ಜ್ ಅಲ್ಲಿ ಕ್ಲೋರೋಫ್ಲೂರೋ ಕಾರ್ಬನ್ಸ್ ಗಳಂತಹ ರಾಸಾಯನಿಕಗಳನ್ನ ಯೂಸ್ ಮಾಡ್ತಾ ಇದ್ರು. ಸೊ ಇದರಿಂದ ಏನಾಗ್ತಾ ಇತ್ತು, ಆ ಓಝೋನ್ ಲೇಯರಿಗೆ ಹೋಲ್ ಬಿತ್ತು ಅಂತ. ಶಿಥಿಲಕರಣಗಳು ಅಂದ್ರೆ ಈ AC-ಗಳಲ್ಲೂ ಕೂಡ ಕೂಲೆಂಟ್ ಆಗಿ ಇದನ್ನ ಮಾಡ್ತಾರೆ. ಸೊ ಈಗೇನಾಗಿದೆ, ಪ್ರಪಂಚಾದ್ಯಂತ ಹೋಲ್ ವರ್ಲ್ಡ್ ಅಲ್ಲಿ CFC ಅನ್ನ ಬ್ಯಾನ್ ಮಾಡಿದ್ದಾರೆ. ರೆಫ್ರಿಜರೇಟರ್ ಅಲ್ಲಿ CFC ಬಳಸೋ ಹಾಗಿಲ್ಲ. 1987ರಲ್ಲಿ ಏನಾಯ್ತು, ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ CFCಗಳ ಉತ್ಪಾದನೆಯನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ಒಪ್ಪಂದ ಆಯ್ತು. ಸೊ ಇಲ್ಲಿ ನೋಡಿ, ಇದು ನಮ್ಮ ಏನದು ಸ್ಟ್ರಾಟೋಸ್ಪಿಯರ್ ಅಂತ ಅಂದ್ರೆ, ಇಲ್ಲಿ ಇದು ನಮ್ಮ ಓಝೋನ್ ಲೇಯರ್ ಅಂತ ಅಂದ್ರೆ, ಇಲ್ಲಿ ಹೋಲ್ ಕಾಣಿಸ್ಕೊಂಡಿದೆ. ಈ ಹೋಲ್ ಯಾವ ಕಡೆ ಇದೆ ಅಂದ್ರೆ, ಈ ಅಂಟಾರ್ಟಿಕಾ ಅಂತ ಏನ್ ಹೇಳ್ತೀವಲ್ವಾ, ಅಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದೆ. ಓಕೆನಾ? ಈಗ ಆ ಹೋಲುದು ಏನು ಪ್ರಮಾಣ ಅಥವಾ ಡಯಾಮೀಟರ್ ಕಡಿಮೆ ಆಗ್ತಾ ಇದೆ ಅಂತಾನು ಹೇಳ್ತಾರೆ. ನೆಕ್ಸ್ಟ್, ಉತ್ಪಾದಿಸುವ ತ್ಯಾಜ್ಯಗಳು. ನಾವೇನೇನ್ ತ್ಯಾಜ್ಯಗಳನ್ನ ಉತ್ಪಾದಿಸ್ತೇವೆ? ಒಂದು, ಜೈವಿಕವಾಗಿ ವಿಘಟಿಸುವ ವಸ್ತುಗಳು, ಅಂದ್ರೆ ಕೊಳೆಯುವಂತಹ ವಸ್ತುಗಳು ಮತ್ತು ಕೊಳೆಯಲಾರದ ವಸ್ತುಗಳು. ಕೊಳೆಯುವಂತಹ ವಸ್ತುಗಳಿಗೆ ಕೊಳಿಬೇಕಂದ್ರೆ ಬ್ಯಾಕ್ಟೀರಿಯಾಸ್ ಬೇಕು, ಬ್ಯಾಕ್ಟೀರಿಯಾದಲ್ಲಿರುವ ಕಿಣ್ವಗಳು ಬೇಕು, ಅವುಗಳಿಂದ ಅದೇನಾಗತ್ತೆ, ಕೊಳಿಯತ್ತೆ. ಹೌದಾ? ಆದ್ರೆ ಈ ವಿಘಟಿಸಲಾಗದ ವಸ್ತುಗಳೇನಿರ್ತಾವಲ್ವಾ, ಸೊ ಇದನ್ನ ಕೊಳಿಸೋದು ಹೇಗೆ? ಇದನ್ನ ಕೊಳಿಸೋದಿಕ್ಕಾಗೋದಿಲ್ಲ. ಇದನ್ನ ಏನ್ ಮಾಡ್ಬೇಕು, ರೀಯೂಸ್ ಮಾಡ್ಬೇಕು, ಮತ್ತೆ ಬಳಸ್ಬೇಕು, ಮತ್ತೆ ಅದರಿಂದ ಏನಾದ್ರೂ ಬೇರೆ ವಸ್ತುವನ್ನ ತಯಾರಿಸ್ಬೇಕು. ಆ ರೀತಿ ಇದನ್ನ ನಾವು ಕಡಿಮೆ ಮಾಡಬೇಕು. ಇಲ್ಲಿ ನೋಡಿ, ಯಾವುದೇ ಪಟ್ಟಣ ಅಥವಾ ನಗರಕ್ಕೆ ನಾವು ಭೇಟಿ ನೀಡಿದಾಗ ಖಂಡಿತವಾಗಿ ಕಸದ ರಾಶಿಯನ್ನ ನಾವು ನೋಡ್ತೇವೆ. ಆದ್ರಿಂದ ಪ್ರೇಕ್ಷಣೀಯ ಸ್ಥಳಕ್ಕೆ ನಾವು ಹೋದಾಗ ಖಾಲಿ ಪೊಟ್ಟಣಗಳನ್ನ ಎಲ್ಲೆಡೆ ಬಿಸಾಡಿರುವುದನ್ನ ನೀವು ನೋಡಬಹುದು. ಸೊ ಇದರಿಂದ ಏನಾಗ್ತಿದೆ, ನಮ್ಮ ಜೀವನ ಶೈಲಿಯಲ್ಲಿ ಸುಧಾರಣೆಯನ್ನ ಮಾಡ್ಕೊಂಡ್ರೆ, ಮಾರ್ಕೆಟಿಗೆ ಹೋಗುವಾಗ ಬಟ್ಟೆ ಚೀಲವನ್ನ ಒಯ್ಯೋದು, ಅದೇ ರೀತಿ ಯೂಸ್ ಮಾಡಿರೋ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ ಇದ್ರೆ ಅದ್ರ ಮೇಲೆ ಬರ್ದಿರ್ತಾರೆ ಕ್ರಶ್ ಆಫ್ಟರ್ ಯೂಸ್, ಮತ್ತೆ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ನಾವೇನ್ ಯೂಸ್ ಮಾಡ್ತೀವಿ, ನಾವ್ ಯೂಸ್ ಮಾಡಿದ್ದೆ ನಮ್ ತಂಗಿ ಯೂಸ್ ಮಾಡ್ತಾಳೆ, ನಮ್ ತಂಗಿ ಯೂಸ್ ಮಾಡಿದ್ ನನ್ ತಮ್ಮ ಯೂಸ್ ಮಾಡ್ತಾನೆ. ಅದೇ ಪ್ಲಾಸ್ಟಿಕ್ ಬಾಟಲ್ ನೀವು ಚಿಕ್ಕವರಿದ್ದಾಗ ತಗೊಂಡಿರೋದು, ಅದ್ರಲ್ಲಿ ಏನ್ ಹೇಳಿರ್ತಾರೆ, ಕುಡಿದ ತಕ್ಷಣ ಅದನ್ನ ಕ್ರಶ್ ಮಾಡಿ ಅಂತ ಹೇಳ್ತಾರೆ. ಬಿಕಾಸ್ ಇಟ್ ಇಸ್ ನಾಟ್ ಗುಡ್. ಬಾಟಲ್ ಅಲ್ಲಿರುವ ಪ್ಲಾಸ್ಟಿಕ್, ಈ ರೀತಿ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿರುವ ನೀರು ಒಳ್ಳೇದಲ್ಲ. ಅದನ್ನ ನೀವು ಅದ್ರಲ್ಲಿ ನೀರ್ ಕ್ಯಾರಿ ಮಾಡಿದ್ರೆ ಅದರಲ್ಲಿ ಸೂರ್ಯನ ಕಿರಣಗಳು ಅದ್ರಲ್ಲಿ ಹೋಗಿ ಆ ಪ್ಲಾಸ್ಟಿಕ್ ಇಂದ ಒಂದು ಕೆಮಿಕಲ್ ರಿಲೀಸ್ ಆಗತ್ತೆ, ವಿಚ್ ಇಸ್ ವೆರಿ ವೆರಿ ಡೇಂಜರಸ್. ಸೊ ಆ ರೀತಿ ಬಾಟಲ್ ಗಳನ್ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ, ಯೂಶ್ವಲಿ ಮಾಡಬೇಡಿ. ಹೌದಾ? ಅದೇ ರೀತಿ ಪೇಪರ್ ಪ್ಲೇಟ್ಸ್, ಆಮೇಲೆ ಪೇಪರ್ ಲೋಟಗಳನ್ನ ಯೂಸ್ ಮಾಡ್ತೇವೆ, ಅದು ಸೇಫ್ ಅಂತ ತಿಳ್ಕೊತೇವೆ. ಬಟ್ ಅದರಲ್ಲೂ ಕೂಡ ಒಳಗಿನ ಲೇಯರ್ ಅಲ್ಲಿ ಪ್ಲಾಸ್ಟಿಕ್ ಇದ್ದೇ ಇರತ್ತೆ.
ಬಿಕಾಸ್ ಬಿಸಿಯನ್ನ ನೀವು ಪೇಪರ್ ಅಲ್ಲಿ ಸಡನ್ ಆಗಿ ಹಾಕಿದಾಗ ಆ ಪೇಪರ್ ಏನಾಗುತ್ತೆ, ಸ್ಕ್ರಾಚ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದರಲ್ಲೂ ಒಳಗೂ ಪ್ಲಾಸ್ಟಿಕ್ ಕೋಟಿಂಗ್ ಮಾಡಿರ್ತಾರೆ. ಸೊ ಯೂಶಲಿ ನೀವು ಹೋಟೆಲ್ ಪಾರ್ಸಲ್ ತರ್ತೀರಾ ಅಂತಂದ್ರೆ ಸ್ಟೀಲಿನ್ ನಿಮ್ ಕಂಟೈನರ್ಸ್ ಗಳನ್ನ ತಗೊಂಡು ಹೋಗಿ, ಹೌದಾ? ಸೊ ಈ ರೀತಿ ನಾವೇ ನಮ್ಮ ಜೀವನ ಶೈಲಿಯಲ್ಲಿ ಸುಧಾರಣೆ ಮಾಡ್ಕೊಂಡ್ರೆ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡ್ಬೋದು, ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡ್ಬೋದು. ಓಕೆನಾ? ಸೊ ಇದು ನಮ್ಮ ಪರಿಸರ ಅನ್ನುವ ಪಾಠದ ಮುಖ್ಯ ಅಂಶಗಳು. ಓಕೆನಾ? ಇದೇ ರೀತಿ ಮತ್ತೆ ಏನಾದ್ರೂ ತ್ಯಾಜ್ಯ ನಿರ್ವಹಣೆ ಯಾವ ರೀತಿ ಮಾಡ್ಬೋದು, ಏನಾದ್ರೂ ಹೊಸ ಐಡಿಯಾ ಬಂದ್ರೆ ನಾಳೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ನಾಳೆ ಕೇಳ್ತೇನೆ, ತ್ಯಾಜ್ಯ ನಿರ್ವಹಣೆಗೆ ಹೊಸ ಐಡಿಯಾ ಅನ್ನ ನಾಳೆ ಹುಡ್ಕೊಂಡ್ ಬಂದ್ ನನಗೆ ನೀವು ಹೇಳ್ಬೇಕು. ಓಕೆನಾ? ಫೈನ್. ಸೊ ಲೆಟ್ ಮಿ ಎಂಡ್ ಅಪ್ ದ ಎಷ್ಟಾಯ್ತು ಟೈಮು? ಓಕೆ, ಇನ್ನು 2 ನಿಮಿಷ ಇದೆ. ಫೈನ್. ಓಝೋನ್ ಲೇಯರಿನ ಸೂತ್ರ ಹೇಳಿ. ಓಝೋನ್ ಲೇಯರ್ ಸೂತ್ರ ಓಝೋನ್ ಲೇಯರ್ ಸೂತ್ರ ರಾಹುಲ್ O3, ವೆರಿ ಗುಡ್. ಸೊ ಈ ಓಝೋನ್ ಲೇಯರ್ ಪ್ರಾಮುಖ್ಯತೆ ಏನು? ಯಾಕೆ ಓಝೋನ್ ಲೇಯರ್ ಬೇಕು ನಮ್ಗೆ? ವೈ ಇಟ್ ಈಸ್ ಇಂಪಾರ್ಟೆಂಟ್? ಯಾಕೆ ಮುಖ್ಯ ಅದು ನಮ್ಗೆ? ಯಾಕೆ ಮುಖ್ಯ? ವೆರಿ ಗುಡ್ ಶಶಿಕಲಾ. ನಮ್ಮ ಭೂಮಿಯನ್ನ ರಕ್ಷಣೆ ಮಾಡತ್ತೆ. ಯಾವ ರೀತಿ ರಕ್ಷಣೆ ಮಾಡತ್ತೆ? ಯಾವುದರಿಂದ ರಕ್ಷಣೆ ಮಾಡತ್ತೆ? ಸೂರ್ಯನ ಕಿರಣಗಳು ನಮಗ್ ಬೇಕೇ ಬೇಕು. ಯಾವ ಕಿರಣಗಳು? ಯಾವ ಕಿರಣಗಳು? ಸೂರ್ಯನ ಕಿರಣಗಳು ಅಂತ ಹೇಳ್ತೀವಿ, ಡ್ರಾ ಟು ಲೈಫ್, UV ಲೈಟ್. ಓಕೆ. ನೇರಳಾತೀತ ವಿಕಿರಣಗಳು, ಸಂಜೀವ್. ಓಕೆ, ವೆರಿ ಗುಡ್. ನೇರವಾದ ಅಲ್ಲ, ಅದು ನೇರಳಾತೀತ ವಿಕಿರಣಗಳಿಂದ, ಅದು ನಮ್ಮ ಓಝೋನ್ ಆಯ್ತು. ಓಕೆ, ಇನ್ನು 10% ನಿಯಮ ಅಂತ ನೋಡಿದ್ರೆ, 10%, ಸಾರಿ, ಈ ಬಯೋಮ್ಯಾಗ್ನಿಫಿಕೇಶನ್ ಅಂತ ನೋಡಿದ್ರಿ, ಜೈವಿಕ ಸಂವರ್ಧನೆ. ಏನು ಈ ಜೈವಿಕ ಸಂವರ್ಧನೆ ಅಂದ್ರೆ? ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಹೇಳ್ಬೋದು ನೀವು. ಜೈವಿಕ ಸಂವರ್ಧನೆ ಅಂದ್ರೆ ಏನು? ರಾಜೀವ್, ಸೂರ್ಯನ ಬಿಸಿಲಲ್ಲಪ್ಪ. ಯೂಶ್ವಲಿ ನೇರಳಾತೀತ ವಿಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಚರ್ಮದ ಜೀವಕೋಶಗಳಲ್ಲಿ ಚೇಂಜಸ್ ಆಗತ್ತೆ, ಹೌದಾ? DNA ಚೇಂಜ್ ಆಗಿ ಚರ್ಮದ ಕ್ಯಾನ್ಸರ್ ಬಾರುವಂತಹ ಸಾಧ್ಯತೆ ಇರುತ್ತೆ. ಎಸ್. ಜೈವಿಕ ಸಂವರ್ಧನೆ ಅಂದ್ರೆ ಏನು? ಬೇಗ. ಯಾವರ ಸಾಂದ್ರತೆ ಹೆಚ್ಚು ಮಾಡುತ್ತೆ? ಯಾವುದರ ಸಾಂದ್ರತೆ? ಪೋಷಣಾ ಸ್ತರದಿಂದ ಪೋಷಣಾ ಸ್ತರಕ್ಕೆ ಯಾವುದರ ಸಾಂದ್ರತೆ ಹೆಚ್ಚಾಗತ್ತೆ ಶಶಿಕಲಾ? ಸಸ್ಯಗಳು ಅಥವಾ ಈ ನಮ್ಮ ಏನ್ ಹೇಳ್ತಾರೆ, ಬೆಳೆಗಳಿಗೆ ತೊಂದರೆ ಆಗ್ಬಾರ್ದು ಅಂತ ರೈತರು ಏನ್ ಸಿಂಪಡಿಸ್ತಾರ ಅದಕ್ಕೆ? ರಾಸಾಯನಿಕ ಸಾಂದ್ರತೆ. ಓಕೆ, ಕೀಟನಾಶಕಗಳು, ರಾಸಾಯನಿಕಗಳನ್ನ ಸಿಂಪಡಿಸೋದ್ರಿಂದ ಉತ್ಪಾದಕರಿಂದ ಉನ್ನತ ಪೋಷಣಾ ಸ್ತರಗಳಿಗೆ ಅಲ್ಲೇನಾಗತ್ತೆ, ರಾಸಾಯನಿಕಗಳ ಸಾಂದ್ರತೆ ಹೆಚ್ಚಾಗ್ತಾ ಹೋಗತ್ತೆ. ಅದು ಜೈವಿಕ ಸಂವರ್ಧನೆಯನ್ನ ಉಂಟು ಮಾಡತ್ತೆ.
ಹೌದಾ? ವೆರಿ ವೆರಿ ಇಂಪಾರ್ಟೆಂಟ್ ಅದು ಇದಕ್ಕೆ ಎಕ್ಸಾಮಿಗೆ. ಓಕೆ ಓಕೆ, ಸೊ ಲೆಟ್ ಮಿ ಮೀಟ್ ಯು ಆಲ್ ಟುಮಾರೋ. ನಾಳೆ ನಾವು ಜೀವಿಗಳು ಸಂತಾನೋತ್ಪತ್ತಿ ಹೇಗೆ ನಡೆಸುತ್ತವೆ ಅಂದ್ರೆ ಅದಿದೆ ಅಲ್ಲ, ಆ ಚಾಪ್ಟರ್ದು ಮತ್ತೆ ಈ ಚಾಪ್ಟರ್ದು ಎರಡರದು ಕ್ವಶನ್ ಅಂಡ್ ಆನ್ಸರ್ ಡಿಸ್ಕಸ್ ಮಾಡ್ತೇವೆ. ಸೊ ಡೋಂಟ್ ಮಿಸ್ ಟುಮಾರೋ ಸೆಷನ್. ಸಂಡೇ ಇದೆ ಅಂತ ನನಗೆ ಗೊತ್ತು, ಆದ್ರೂ ಕೂಡ ನಾಳೆ 7ರಿಂದ 8 ಆ ಸೆಷನ್ ಅಟೆಂಡ್ ಮಾಡ್ಲೇಬೇಕು. ಓಕೆ, ಇದಾದ ನಂತರ ಮತ್ತೆ ಐ ಥಿಂಕ್ ಯು ಹ್ಯಾವ್ ಇಂಗ್ಲಿಷ್ ಸೆಷನ್. ಇಂಗ್ಲಿಷ್ ಸೆಷನ್ ಇದ್ರೆ ಇಂಗ್ಲಿಷ್ ಸೆಷನ್ ಅನ್ನ ಅಟೆಂಡ್ ಮಾಡಿ. ಓಕೆ, ಫೈನ್ ದೆನ್. Let me end up the session here. Have a nice day. Take care. Bye-bye.